श्रीराम समर्थ विदेहापरी तालोनी प्रपंच मुमुक्षु जनालागी अध्यात्म चर्चा करोनी बहुलोक जे मेल रीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಈ ಜ್ಞಾನೇಶ್ವರಿಯ ಒಂದು ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ನಾವು ಅತ್ಯಂತ ಶ್ರದ್ಧೆಯಿಂದ ಜಿಗುಡುತನದಿಂದ ಹಾಗೂ ತಳಮಳದಿಂದ ಭಕ್ತಿ ಭಾವದಿಂದ ಇದನ್ನು ಶ್ರವಣ ಮಾಡಿದ್ದಾದ್ರೆ ನಮ್ಮ ಜೀವನದಲ್ಲಿ ಅಮೂಲಾಗ್ರ ಪರಿವರ್ತನೆ ಆಗಲಿಕ್ಕೆ ಶಕ್ಯ ಇದೆ. ಜೀವನದ ಆಂತರಿಕ ಒಂದು ವಿಕಾಸ ಸ್ವಾಭಾವಿಕವಾಗಿ ಸಹಜವಾಗಿ ನಾವು ನಮ್ಮ ಜೀವನವನ್ನ ದಿವ್ಯತೆಯ ಕಡೆಗೆ ಧನ್ಯತೆಯ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋದು ಹೇಳದಷ್ಟು ಸಂಶಯ ಇಲ್ಲ. ಮೈಂಡ್ ಟು ಸೂಪರ್ ಮೈಂಡ್, ಸಾಮಾನ್ಯ ಮನಸ್ಸಿನಿಂದ ದಿವ್ಯ ಮನಸ್ಸಿನ ಕಡೆಗೆ ಅನ್ನುವ ಹಾಗೆ ಅದನ್ನ ಆ ರೀತಿಯಾಗಿ ನಾವು ಇದನ್ನು ಮಾಡಬೇಕು. ಆದ್ರೆ ಅದನ್ನು ನಾವು ಕಳಕಳಿಯಿಂದ ಶ್ರವಣ ಮಾಡಬೇಕು. ಅದನ್ನು ಕುರಿತು ಇಡೀ ದಿವಸ ನಮ್ಮ ತಲೆಯೊಳಗ ಆ ವಿಚಾರಗಳು ವಿಚಾರ ಚಕ್ರ ಅರ್ಥಾತ್ ಆ ವಿಚಾರಗಳನ್ನು ನಾವು ಮೆಲುಕು ಹಾಕ್ತಾ ಇರಬೇಕು. ಇವತ್ತು ಜ್ಞಾನೇಶ್ವರ ಮಹಾರಾಜರು ಇದನ್ನು ಹೇಳಿದ್ರು, ಹಿಂಗೆ ಹೇಳಿದ್ರು ಅನ್ನೋ ವಿಷಯಗಳು ನಮ್ಮ ತಲೆಯಲ್ಲಿ ಬರ್ತಾ ಇರಬೇಕು. ಅಂದ್ರೆ ನಾವು ಶ್ರವಣ ಮಾಡಿದ್ದು ನಿಜವಾಗಿಯೂ ಬಹಳಷ್ಟು ಸಾರ್ಥಕತೆ ಆಗ್ತದೆ. ಅಂಥ ದಿವ್ಯ ವಿಚಾರಗಳನ್ನ ಸಮಾಜದ ಮುಂದೆ ಪ್ರಸ್ತುತಪಡಿಸಿ ಕೇವಲ ಸಮಾಜದ ಒಂದು ಹಿತದ ಭಾವನೆಯಿಂದ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮಹಾತ್ಮನ ದಿವ್ಯ ಚರಣಾರವಿಂದಗಳಲ್ಲಿ ನಾನು ನಮಸ್ಕಾರ ಮಾಡ್ತಾ, ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಸಿ सद्गुरुनाथ महाराज की जय। जय जय रघुवीर समर्थ। गतिर्भर्ता प्रभुसाक्षी निवास शरणं सुहृद प्रभव हृदयस्थान निधान ಬೀಜಮೂವೇರಂ. ಅರ್ಥಾತ್ ಈವರೆಗೆ ಭಗವಂತ ಏನ್ ಮಾಡಿದ ಅಂದ್ರೆ ತನ್ನ ನಿಜವಾದ ಸ್ವರೂಪವನ್ನು, ಯಥಾರ್ಥ ಸ್ವರೂಪವನ್ನ ಅಥವಾ ಪಾರಮಾರ್ಥಿಕ ಸ್ವರೂಪವನ್ನು ವರ್ಣನೆ ಮಾಡಿದ. ನನ್ನ ಪಾರಮಾರ್ಥಿಕ ಸ್ವರೂಪ ಹೆಂಗದ ಅಂದ್ರೆ ಅದು ನಿರ್ಗುಣವಾಗಿರ್ತಕ್ಕಂಥ, ನಿರ್ಗುಣ ಅಂದ್ರೆ ಗುಣರಹಿತ ಅಂತಲ್ಲ, ನಿರ್ಗುಣ ಅಂದ್ರೆ ದೃಶ್ಯದಲ್ಲಿ ಯಾವ ಗುಣಗಳವನು ಆ ಗುಣಗಳ ಅಲ್ಲದೆ ಇನ್ನೂ ಅನೇಕ ಗುಣಗಳಿರುವುದಕ್ಕೆ ನಿರ್ಗುಣ. ಆ ಗುಣಗಳನ್ನು ನಮಗೆ ವರ್ಣನೆ ಮಾಡಿ ಆ ಗುಣಗಳನ್ನು ಹೇಳಲಿಕ್ಕೆ ಶಕ್ತಿಲ್ಲ ಅನ್ನೋದರಿಂದ ನಿರ್ಗುಣ ಅಂದಿದ್ದಾರೆ ಹೊರತು ಗುಣರಹಿತವಾಗಿರ್ತಕ್ಕಂಥದ್ದಲ್ಲ. ಗುಣರಹಿತವಾಗಿದ್ದಾಗಿದ್ರೆ ಈ ಸಗುಣ ಅರ್ಥಾತ್ ಏನು ಅಂದ್ರೆ ದೃಶ್ಯದಲ್ಲಿನೂ ಗುಣಗಳು ಬರಬಾರ್ದನೇ ಆಗಿದೆ. ಒಂದು ವೇಳೆ ಅರ್ಥಾತ್ ಏನು ಅಂದ್ರೆ ಕಾರಣದಲ್ಲಿ ಲಕ್ಷಣಗಳು ಇದ್ದಿದ್ದಿಲ್ಲ ಅಂದ್ರೆ ಅದು ಕಾರ್ಯದಲ್ಲಿಯೂ ಬರಂಗಿಲ್ಲ. ಮಣ್ಣು ಎಂಥದ್ದನು, ಪಾತ್ರೆಗಳು ಅಂಥದ್ದು, ಬಂಗಾರ ಎಂಥದ್ದನು, ಆಭರಣಗಳು ಅಂಥದ್ದು ಅನ್ನೋ ಹಾಗೆ ಧಾತು ಯಾವುದನ್ನು, ಸಲಕರಣೆಗಳು ಅಂಥವು ಅನ್ನೋ ಹಾಗೆ ಗುಣಗಳಿಲ್ಲದೆ ಇರ್ತಕ್ಕಂಥ ಮೂಲ ಸ್ವರೂಪದೊಳಗಿಂದ ಇಷ್ಟೆಲ್ಲ ಗುಣ ಬಂದು ಅಂತ ತಿಳ್ಕೊಂಡು ಹೇಳಿ ಬರಂಗಿಲ್ಲ. ಆದ್ರಿಂದ
ನಿರ್ಗುಣ ಅಂತಂದ್ರೆ ಆ ಗುಣಗಳ ಬಗ್ಗೆ ನಮಗೆ ಹೇಳಲಿಕ್ಕೆ ಶಕ್ತಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಿರ್ಗುಣ ಅನಂತ ಗುಣಗಳಿಂದ ಕೂಡ್ಕೊಂಡಿರ್ತಕ್ಕಂಥವು. ಅದೇ ರೀತಿಯಾಗಿ ನಿರಾಕಾರ ಅಂತಂದ್ರೆ ಜಗತ್ತಿನೊಳಗಿನ ಏನು ಆಕಾರಗಳವನು ಅದಕ್ಕೂ ಆಚೆಗೆ ಇರ್ತಕ್ಕಂಥವ. ಅರ್ಥಾತ್ ಏನು ಆಕಾರಗಳೆಲ್ಲ ಏನಿವೆ ಅಂದ್ರೆ ಅವನಿಗೆ ಸೂಕ್ಷ್ಮ ಆಗವ. ಯಾವ ರೀತಿಯಾಗಿ ಆಲದ ಮರದ ಒಂದು ಬೀಜದಲ್ಲಿ ಆಲದ ಮರನ ಸೂಕ್ಷ್ಮವಾಗಿ ಹೆಂಗ ಅದನ್ನು ಹಂಗೇನದ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಪರಮಾತ್ಮನಲ್ಲಿ ಇಂತಹ ಗುಣಗಳು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಇದೊಂದು ದೃಶ್ಯ ವಿಶ್ವದನ್ನು ಇದ ವಿಶ್ವ ಏನದ ಅಂದ್ರೆ ಸೂಕ್ಷ್ಮವಾಗಿ ಸೂಕ್ಷ್ಮ ವಿಶ್ವ ಅನ್ನುವಂಥದ್ದು. ಆ ಸೂಕ್ಷ್ಮ ವಿಶ್ವ ಹೆಂಗಿದೆ ಅಂದ್ರ ಇದಕ್ಕಿಂತ ಬಹಳ ದೊಡ್ಡ ವಿಶಾಲವಾದದ. ಆ ಸೂಕ್ಷ್ಮವಾಗಿರ್ತಕ್ಕಂಥ ವಿಶ್ವದೊಳಗಿಂದನೇ ಈ ದೃಶ್ಯ ವಿಶ್ವ ಅನ್ನುವಂಥದ್ದು ಮೂಡಿ ಬರ್ತದೆ. ಹೆಂಗ ಫಿಲ್ಮ್ನೊಳಗೆ ಇದ್ದದ್ದನ್ನ ಪರದೆ ಮೇಲೆ ಕಾಣಿಸ್ತದನೋ ಹಂಗ ಸೂಕ್ಷ್ಮದಲ್ಲಿ ಇದ್ದದ್ದನ್ನೇ ದೃಶ್ಯದಲ್ಲಿ ಮೂಡಿ ಬರ್ತದೆ. ಆದ್ದರಿಂದ ಇಲ್ಲಿ ಮುಂದಿನ ನಿಧಾನವಾಗಿ ಏನ್ ಹೇಳಿಕತ್ತಾರಂದ್ರೆ ಭಗವಂತನ ಒಂದು ಸಗುಣ ಭಾವವನ್ನ ಭಗವಂತ ಅರ್ಥಾತ್ ಏನು ಅಂದ್ರೆ ದೃಶ್ಯ ಪ್ರಪಂಚದ ದೃಷ್ಟಿಯಿಂದ ಏನಿದ್ದಾನೆ ಹೆಂಗಿದ್ದಾನೆ ನಮ್ಮಂಥ ಒಂದು ದೃಷ್ಟಿಯಿಂದ ಭಗವಂತ ಹೆಂಗಿದ್ದಾನ ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುವೃತ ಪ್ರಭವ ಉದಯ ಸ್ಥಾನಂ ನಿಧಾನಂ ಬೀದಂ ಅವ್ಯಯಂ. ಇವೆಲ್ಲ ಇಡೀ ಶ್ಲೋಕ ತುಂಬ ಭಗವಂತನ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗತಿ ಅಂದ್ರೇನು ಅಂತಂದ್ರೆ ವಿಶ್ರಾಂತಿ ಸ್ಥಾನ ಅಂತ. ಅಂದ್ರೆ ಎಲ್ಲಿ ಹೋಗಿ ಮುಟ್ಟಿದ ಬಳಗ ತಿರುಗಿ ಎಲ್ಲೆಲ್ಲೂ ಅರ್ಥಾಗಿ ಹೋಗ್ಬೇಕಾಗಿ ಬರಂಗಿಲ್ಲೋ ಅದು ಗತಿ. ಅದು ಆದ್ರಿಂದ ಏನು ಅಂದ್ರೆ ಸದ್ಗತಿ ಹಾಗೂ ಪರಮಪ್ರಾಪ್ತಿ ಹಾಗೂ ಸದ್ಗತಿ ಆಗಬೇಕೆಂದು ಸದ್ಗತಿ ಅಂದ್ರೆ ಉತ್ತಮ ಗತಿ, ಅದಕ್ಕಿಂತ ಶ್ರೇಷ್ಠ ಗತಿನ ಇಲ್ಲ, ಅದಕ್ಕಿಂತಲೂ ಶ್ರೇಷ್ಠ ಅವಸ್ಥಾನ ಇಲ್ಲ, ಅದಕ್ಕಿಂತಲೂ ಶ್ರೇಷ್ಠ ನಾವು ಹೋಗಿ ಮುಟ್ಟಬೇಕಾಗಿರ್ತಕ್ಕಂಥ ಸ್ಥಾನನೇ ಇಲ್ಲ, ಪಡ್ಕೋಬೇಕಾಗಿರ್ತಕ್ಕಂಥ ಸ್ಥಾನನೇ ಇಲ್ಲ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನಂತಂದ್ರೆ ಸದ್ಗತಿ ಅಂತ ತಿಳ್ಕೊಂಡು ಹೇಗಿದೆ. ನಿನ್ ಗತಿ ಕಾಣಿಸೇ ಬಿಡ್ತಾನಂತಲ್ಲ ನಂಗೆ ಏನಪ್ಪಾ ನಮ್ಮ ಗತಿ ಏನು ಮುಂದೇನು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ನಾವು ಕೊನೆ ಹಂತ ಏನು ನಮ್ದು ಕೊನೆಗೆ ಎಲ್ಲಿ ಹೋಗಿ ಮುಟ್ಟೋದು ನಾವು ಪ್ರಕೃತಿಯ ವಿಶ್ರಾಂತಿ ಸ್ಥಾನ. ಅರ್ಥಾತ್ ಏನು ಅಂದ್ರೆ ಪ್ರಕೃತಿ ಅನ್ನುವಂಥದ್ದು ಏನ್ ಮಾಡ್ತದೆ ಅಂದ್ರೆ ಸೃಷ್ಟಿ ಪ್ರಾರಂಭ ಆದ ಕೂಡಲೇ ಆ ಪ್ರಕೃತಿ ಅನ್ನುವಂಥದ್ದು ಸೃಷ್ಟಿಯನ್ನು ಮಾಡೋದ್ರೊಳಗೆ ಎಷ್ಟದೇ ತೊಡಗ್ತದೆ ಅಂದ್ರೆ ಅದಕ್ಕೆ ಮಾಡ್ತಾ 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 ಕೊನೆಗೆ ಅದಕ್ಕೆ ದಣುವಾಗಿ ಬಿಡ್ತದೆ. ದಣು ಆದ ಕೂಡಲೇ ಅವಾಗ ಪ್ರಕೃತಿ ಹೋಗಿ ಏನ್ ಮಾಡ್ತದೆ ಅಂದ್ರೆ ಆ ಪರಮಾತ್ಮ ಸ್ವರೂಪದಲ್ಲಿ ಅದು ಸ್ವಸ್ಥ ತನ್ನ ಸ್ವರೂಪವನ್ನು ಅರ್ಥಾತ್ ಏನು ಅಂದ್ರೆ ಕಳ್ಕೊಂಡು ಅವ್ಯಕ್ತವಾಗಿ ಆ ದೃಶ್ಯ ಎಲ್ಲ ಅವ್ಯಕ್ತವಾಗಿ ಆ ಭಗವಂತನೊಳಗೆ ಉಳ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಅವನೇನಿದ್ದಾನಂದ್ರೆ ಆ ಭಗವಂತ ಪ್ರಕೃತಿಯ ವಿಶ್ರಾಂತಿ ಸ್ಥಾನ. ಭರ್ತ ಅಂದರೆ ಸಂರಕ್ಷಣೆ ಮಾಡುವವನು, ಭರಣ ಪೋಷಣೆ ಮಾಡ್ತಕ್ಕಂಥವ. ವಿಶ್ವಂಭರ ಭರತ್ವಮ್ಮ ವಿಶ್ವತೋವ ಬಹಿರ್ಕುರು ಉಭಯೋರಪ್ಯ ಸಮರ್ಥೋಸಿ ತ್ಯಜ ವಿಶ್ವಂಭರ ವಿಧಂ. ಒಬ್ಬ ಭಕ್ತ ಭಗವಂತ ಹೇಳ್ತಾ ಇದ್ದಾನೆ, ಭಕ್ತರಿಗೂ ಒಮ್ಮೊಮ್ಮೆ ಏನ್ ಬರ್ತದೆ ಅಂದ್ರೆ ನಾವು ಭಗವಂತನಿಗೆ ಒಂದು ಚಾಲೆಂಜ್ ಕೊಡ್ಬೇಕು ಅನಿಸ್ತದೆ. ಪುರಂದರದಾಸರು ಹೇಳಿದ್ರು, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕ, ನಾಮ ಸುಮ್ಮನೆ ಮಾಡ್ಲಿಕ್ಕೆ ಬರಂಗಿಲ್ಲ ನಮ್ಗೆ ಅನ್ನುವಾಗ ಹೇಳೋ ತಾಕತ್ತಲ್ಲಿ ಏನ್ ಬರ್ತದೆ. 108 ಅವು ಬೇಕು ಇವು ಬೇಕು, ಅದಾಗಬೇಕು ಇದಾಗಬೇಕು ಹಂಗಾಗ್ಬೇಕು ಹಿಂಗಾಗ್ಬೇಕು, ಅದು ಬೇಡ ಇದು ಬೇಡ, ಇದು ಹಿಂಗಾಗ್ಬಾರ್ದು ಅದು ಹಂಗಾಗ್ಬಾರ್ದು ಅಂತ 108 ಇರೋದ್ರಿಂದ ಆಯುಷ್ಯ ಎಲ್ಲ ಬರೀ ಭಗವಂತನ ಹಂಗಿನಾಗೇ ಇರ್ತೀವಿ ನಾವು. ಅನ್ಬೇಕು ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅನ್ನುವಂಥ ತಾಕತ್ತರೇ ಇಲ್ಲದ ನಮ್ಮಲ್ಲಿ. ಅರ್ಥಾತ್ ಏನು ಅಂತಂದ್ರೆ ಅವ್ ಹೆಂಗ್ ಇಡ್ತಾನೋ ಹಂಗೆ ಇರ್ಲಿಕ್ಕೆ ಬರುವ ಹಂಗಿದ್ರನೇ ಬಾಬು ಸಾಹೇಬರು ಮಹಾರಾಜ ಹೇಳಿದ್ರು, ದೇಹ ಬಿಟ್ಟು ಬಳಕ
ಮಹಾರಾಜರು ಅರ್ಥಾತ್ ಏನು ಬಹುಸಾಹೇಬರು ದೇಹ ಬಿಟ್ಟು ಬಳಕ ಮಹಾರಾಜರು ಅರ್ಥಾತ್ ಏನು ತಾತ್ಯ ಸಾಹೇಬರ ಮುಖದಿಂದ ಪ್ರಗಟಾಗಿ ಏನಂದ್ರು ಅಂದ್ರ ಯಾ ಬಹುಸಾಹೇಬನಿ ಮಲ ಋಣಿ ಕೇಳಿ ಈ ಬಹುಸಾಹೇಬರ್ ನಾನು ಋಣಿ ಮಾಡಿದ್ರು ಅರ್ಥಾತ್ ಏನು ಅಂದ್ರ ಭಗವಂತ ತುಕಾರಾಮ ಮಹಾರಾಜ ಹೇಳಿದ ತುಕಾ ನನ್ನ ಋಣಿ ಮಾಡ್ಬೇಕಪ್ಪ ಅಂತ. ಭಗವಂತ ಆಗಲಿ ಸದ್ಗುರುಗಳಾಗಲಿ ಹೆಂಗ ಋಣಿ ಆಗ್ತದೆ ಅಂದ್ರೆ ನಾವು ಅವ್ರನ್ನ ಏನೂ ಕೇಳದೆ ಇದ್ದು ಋಣಿ ಆಗ್ತೀವಿ. ಏನಾದ್ರು ಕೇಳಿದ್ವಿ ನಾವು ಋಣಿ ಆಗ್ತೀವಿ. ಅರ್ಥಾತ್ ಏನು ಅಂತಂದ್ರೆ ಇಂಥದ್ದು ನನಗೆ ಆಗಬೇಕು ಅಂತ ಅವನು ಮುಂದೆ ಬಂದು ಹೇಳ್ಬೇಕಂತ ಏನಿರ್ಲಿ. ಮನುಷ್ಯ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದ್ ದಿವಸ ಇನ್ನೊಂದು ವಿಷಯ ಬರ್ತಾ ಅದು ಒಂದ್ ದಿವಸ ಬೆಲ್ಸರಿ ಅವರು ಹಿಂಗ ಅಗದಿ ಅಂಶದಲ್ಲೇ ಕಾಲೇಜ್ ಹೊಂಟಿದ್ರು. ಮಹಾರಾಜರು ಅಲ್ಲೇ ಕೂತಿದ್ರು, ಯಾರೋ ಜೊತೆಗೆ ಮಾತಾಡ್ಲಿಕ್ಕತ್ತಿದ್ರು. ಇವ್ರು ಬಂದು ನಮಸ್ಕಾರ ಮಾಡಿ ಹೋಗೋದು ನಮಸ್ಕಾರ ಮಾಡಿ ಇನ್ನೇನು ಹೊರಬೇಕು ಮಹಾರಾಜನ ಗಮನ ಇತ್ತು ಅಂತ ನಾವು ಅಂದ್ಕೂಡಿ ಮಹಾರಾಜ ಕಸಕಾಯಿ ಚಾಲಿಲ್ಲ ಹೆಂಗ ನಡೆದ ಅವ್ರಿಗೆ ಆಶ್ಚರ್ಯ. ಮಹಾರಾಜನ ಮನೆಯಾಗದ ಇರ್ತಾವ ಅವ್ರ ಮ್ಯಾಲ ಇರ್ತಿದ್ರು ಕೆಳಗೆ ಇರ್ತಿದ್ರು. ನಮ್ಮ ಮನೆಯೊಳಗೆ ನಮ್ಮ ಅಡಿಗೆ ಮನ್ಯಾಗ ಏನಾಗ್ತದೂ ಮಹಾರಾಜನಿಗೆ ಗೊತ್ತಿರ್ತದೆ. ನಮ್ಮ ಮನೆಯೊಳಗೆ ಏನು ದುಡ್ಡಿನ ವ್ಯವಹಾರ ಏನ್ ನಡೀತದೆ ಅದು ಗೊತ್ತದ. ಲೌಕಿಕವಾಗಿನೂ ಗೊತ್ತ, ವ್ಯಾವಹಾರಿಕವಾಗಿನೂ ಗೊತ್ತದ. ಅರ್ಥಾತ್ ಏನು ಅಂದ್ರೆ ನಾನಿನವರು ಕೆಳಗಿನವ್ರು ನೀವೇನ್ ಅಡಿಗೆ ಮಾಡಿದ್ರಿ ಅಂತ ಕೇಳೋದಿಲ್ಲ. ಹಂಗೆ ಎಲ್ಲಾನು ಗೊತ್ತದ. ನಮ್ದು ಏನ್ ಪರಿಸ್ಥಿತಿ ಅದ ಅನ್ನೋದು ಎಲ್ಲಾ ಗೊತ್ತದೆ. ಆದ್ರೂ ಹಿಂಗೆ ಕೇಳಿದ್ರು ಅಂತ ತಿಳ್ಕೊಂಡು ಇವ್ರಿಗೆ ಆಶ್ಚರ್ಯ ಆಗಿ ಚಾಂದ್ರ ಚಾಲಿಲ್ಲ, ಕಸ ಚಾಲಿಲ್ಲ, ಚಾಂದ್ರ ಚಾಲಿಲ್ಲ, ಶುಕ್ಲ ಅಂತ ತಪ್ಪಿದೆ. ಚಲೋ ಅಲ್ಲ, ಚಲೋ ತೆಗ್ ನಡೆದದ, ಉತ್ತಮ ನಡೆದದ. ಅವಾಗ ಅವ್ರು ಹೇಳಿದ್ರು ಶುಕ್ಲ ತಪ್ಪಿದ್ರಿ. ಏನ್ ತಪ್ಪಿದೆ? ಇದಕ್ಕಿಂತಲೂ ಚಲೋ ನಡೀಲಿಕ್ಕೆ ಶಕ್ಯನೇ ಇಲ್ಲ ಅನ್ನೋ ಹಂಗೆ ನಡೆದದೆ ಅಂತ ಅನ್ಸೋದೇನದನ್ನು ಅದಕ್ಕೆ ಹರಿಯಂದ್ರೂ ಭಗವಂತನ ಋಣಿ ಮಾಡೋದು ಲಕ್ಷಣ. ಇದಕ್ಕಿಂತಲೂ ಏನಾದ್ರೂ ಚಲೋ ಅನ್ನುವಂಥದ್ದು ಇರ್ತದ ಅಂದ ಕೂಡಲೇ ನಮ್ಮ ಮನುಷ್ಯ ಬಂದ್ರೆ ನಾವು ಅಪೇಕ್ಷಾ ಪಟ್ಟಂಗನೇ ಅದ. ನಾವು ಭಗವಂತನ ಮುಂದೆ ಅದನ್ನ ದೈನ್ಯ ಭಾವನೆಯಿಂದ ಇಟ್ಟಂಗನೇ ಅದ. ನನಗೆ ಈ ಕ್ಷಣಕ್ಕೆ ನಾ ಹೆಂಗಿದ್ದೀನೋ ಅದು ಯಾವ ದೃಷ್ಟಿಯಿಂದ ಆದ್ರೂ ಅದು ಆರೋಗ್ಯ ದೃಷ್ಟಿಯಿಂದ ಅಥವಾ ಮತ್ಯಾವುದೇ ದೃಷ್ಟಿಯಿಂದ ಅಥವಾ ಪರಿಸ್ಥಿತಿಯ ದೃಷ್ಟಿಯಿಂದ ಆರ್ಥಿಕ ಭಾವನೆಯಿಂದ ಆರ್ಥಿಕ ದೃಷ್ಟಿಯಿಂದ ಮತ್ತು ಪ್ರಾಪಂಚಿಕ ದೃಷ್ಟಿಯಿಂದ ಮಕ್ಕಳು ಮರಿ ಶಾಣ್ಯರು ದಾಟರು ಮದುವೆ ಮುಂಜುವೆ ಆತು ಇಲ್ಲ ಅರ್ಥಾತ್ ಏನು ಅಂತಂದ್ರೆ ಸ್ವಭಾವ ಪ್ರವೃತ್ತಿ ಮನೆಯೊಳಗಿನ ವಾತಾವರಣ ಎಲ್ಲಾನು ಹಿಡ್ಕೊಂಡು ಈ ಹೆಂಗಿದ್ದೀನೋ ಇದಕ್ಕಿಂತಲೂ ಇನ್ನು ಚಲೋ ಇರ್ಲಿಕ್ಕೆ ಶಕ್ಕಿಲ್ಲ ಅಂತ ಅನ್ಸೋದಂತೇನದನು ಅದು ಏನದ ಅಂದ್ರೆ ಖರೇ ಸಮಾಧಾನದ ಲಕ್ಷಣ. ಆ ಸಮಾಧಾನ ಯಾರಿಗದನು ಅಂಥ ವಿಷಯದಲ್ಲಿ ಸದ್ಗುರುಗಳಾಗ್ಲಿ ಭಗವಂತ ಆಗಲಿ ಋಣಿ ಆಗ್ತಾರೆ. ಆದ್ರಿಂದ ಪುರಂದರದಾಸ್ ಹೇಳಿದ್ರು, ಒಂದಿದ್ರೆ ಮಾತ್ರ ನಾವು ನಿನ್ ಋಣಿ ಇಲ್ಲ ಅಂತ. ನನಗೇನ್ ನಿಮ್ಮ ಹಂಗಿ ಬೇಕಾಗಿಲ್ಲ. ನಮ್ಗೆ ಏನು ಅಂದ್ರೆ ಅರ್ಥಾತ್ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಿನ್ನ ನಾಮಸ್ಮರಣೆ ಬಲ ಇದ್ರೆ ಬಲ ಯಾವಾಗ ಅನಿಸ್ತದೆ ಅಂದ್ರೆ ಅದರಿಂದ ನಾನು ಸುರಕ್ಷಿತ ಇದ್ದೀನಿ ಅನ್ನುವಂಥ ಭಾವ ಇದ್ರೆ ಅದಕ್ಕೆ ಬಲ. ದೊಡ್ಡ ಮನುಷ್ಯರ ಪರಿಚಯ ಇತ್ತು ಅಂದ್ರೆ ನಮಗೂ ಹಿಂದೆ ಬಲ ಆದಪ್ಪ ಅಂತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ನಮಗೂ ದುಡ್ಡಿನ ಬಲ ಅದ, ಅದೇ ರೀತಿ ನಮಗೂ ಜನರ ಬಲ ಅದ, ಧನ ಬಲ ಅದ, ಜನಬಲ ಅದ. ಅರ್ಥಾತ್ ಏನು ಅಂದ್ರೆ ನಮಗೂ ಬಲ ಅದ ಅಂತಂದ್ರೆ ನಾನು ಆ ಬಲದಿಂದ ಸುರಕ್ಷಿತ ಇದ್ದೀನಿ, ನಾನು ಸಮಾಧಾನದಲ್ಲಿದ್ದೀನಿ, ಪರಿಪೂರ್ಣನಾಗಿದ್ದೀನಿ, ತೃಪ್ತರಾಗಿದ್ದೀನಿ ಅನ್ನುವಂಥ ಭಾವ ಇದ್ರೆ ನಮಗೇನದಂದ್ರೆ ಬಲ ಅದ. ಹಂಗ ನಾಮಸ್ಮರಣೆ ಮಾಡಿದ್ರೆ ನಮಗ ಭಾವ ಇತ್ತು ಅಂದ್ರೆ ನಾಮಸ್ಮರಣೆ ಮಾಡುವಾಗೂ ಆತು, ಮಾಡಿದ ಬಳಕೂ ಆತು, ಮಾಡ್ತೀವಿ ಅನ್ನೋದ್ರಿಂದನೂ ಆತು. ನಮಗೇನದಂದ್ರೆ ಎಲ್ಲರದ್ದು ಏನು ನಮ್ಗೆ ಚಿಂತಿಲ್ಲ ಅಂತಂದ್ರೆ ಏನಾದಂಗಾಗ್ತಂದ್ರೆ ಅವ್ರು ಋಣಿ ಆದಂಗ. ಆದ್ರಿಂದ ಏನು ಅಂದ್ರೆ ಅಂಥ ಒಂದು ಸ್ಥಾನದಲ್ಲಿ ವಿಶ್ರಾಂತಿ. ಆದ್ರಿಂದ ಏನು ಅಂದ್ರೆ ಭರ್ತ ಅಂದ್ರೆ ಏನು ಅಂದ್ರೆ ಭರಣ ಪೋಷಣ ಮಾಡ್ತಕ್ಕಂಥ ಭಕ್ತ ಹೇಳಿದ ಏನು ಅಂದ್ರೆ ವಿಶ್ವಂಭರ ಭರತ್ವಮ್ಮ, ಹೇ ವಿಶ್ವಂಭರ ಭರತ್ವಮ್ಮ, ನನ್ನ ಭರಣ ಪೋಷಣೆ ಮಾಡಪ್ಪ. ನಿನ್ನ ಹೆಸರೇನು ಅಂದ್ರೆ ವಿಶ್ವಂಭರದ ವಿಶ್ವದನೇ ಭರಣ ಪೋಷಣೆ ಮಾಡ್ತಕ್ಕಂಥವು ನೀನು.
ಆದ್ರಿಂದ ನೀನೇನ್ ಮಾಡುವಂದ್ರೆ ನನ್ನ ಭರಣ ಪೋಷಣ ಮಾಡು, ನನ್ನ ಯೋಗಕ್ಷೇಮ ನೋಡು, ನನ್ನ ಸಂರಕ್ಷಣೆ ಮಾಡು, ನನ್ನ ಹೊಟ್ಟಿ ಹಾಕು ಅನ್ನಂಗ. ಅರ್ಥಾತ್ ಏನು ಅಂದ್ರೆ ಅವರಪ್ಪ ನಮ್ಮ ಹೊಟ್ಟಿ ಹಾಕವ್ರು ಅಂತಂತೀವಲ್ಲ, ಅರ್ಥಾತ್ ಏನು ಅವ್ರೇನು ನಮ್ಗೆ ಮುಗಿಸೋದಿಲ್ಲ. ಅವರ ನಮಗೆ ಏನಂದ್ರೆ ಎಲ್ಲಾ ದೃಷ್ಟಿಯಿಂದಲೂ ನಮ್ಗೆ ಏನ್ ಮಾಡ್ತಕ್ಕಂಥವ್ರು ಅಂದ್ರ ಅನುಕೂಲ ಮಾಡ್ತಕ್ಕಂಥವ್ರು, ನಮ್ಗೆ ಒಳ್ಳೇದನ್ನ ಮಾಡ್ತಕ್ಕಂಥವ್ರು, ನಮ್ಮ ಯೋಗಕ್ಷೇಮವನ್ನು ನೋಡ್ತಕ್ಕಂಥವ್ರು ಅನ್ನುವಂಥ ಭಾವನೆ. ಹಂಗ ಭಗವಂತ ಹೇಳ್ತಾನೆ ಏನು ಅಂದ್ರ ವಿಶ್ವಂಭರ ಭರತ್ವ ಮಾಂ, ಹೇ ವಿಶ್ವಂಭರ ನಿನ್ನ ಹೆಸರೇನು ಅಂದ್ರೆ ವಿಶ್ವಂಭರ, ನೀನನ್ನ ಹೊಟ್ಟೆ ಹಾಕು, ನನ್ನ ಯೋಗಕ್ಷೇಮ ನೋಡು. ಇಲ್ಲಾಂದ್ರೆ ವಿಶ್ವತೋವ ಬಹಿರು, ನಿನ್ನ ಮನೆಯಾಗ ಇಟ್ಕೊಂಡಿದ್ರ ನನ್ನ ಸಂರಕ್ಷಣೆ ಮಾಡು, ಇಲ್ಲೇ ನಿನ್ನ ಮನೆಯಾಗಿಂದ ಹೊರಗೆ ಹಾಕಿ ನಮ್ಮನ್ನ. ಉಭಯೋರಪ್ಯ ಸಮರ್ಥೋಸಿ, ನಾನು ಬಟ್ಟಿ ಹಾಕ್ಲಿಕ್ಕೂ ಆಗುವುದಿಲ್ಲ, ಅರ್ಥಾತ್ ಹೊರಗೆ ಹಾಕ್ಲಿಕ್ಕೂ ಆಗುವುದಿಲ್ಲ. ಅಂದ್ರೆ ತೆಯ ವಿಶ್ವಂಬರ ವಿಧಂ, ನೀನು ದೊಡ್ಡಲ್ಲಿ ವಿಶ್ವಂಬರ ಅಂತ ಹೆಸರಿಟ್ಕೊಂಡಿಯೋ ಅದನ್ನ ಬಿಟ್ಬಿಡು. ಅವ್ನ್ ಹಾಗೆ ಭಗವಂತ ಇಲ್ಲಪ್ಪ ಮಾರಾಯ ನನ್ನ ಹೊಟ್ಟೆ ಹಾಕ್ತೀನಿ, ನೀನ್ ಕಾಳಜಿ ಮಾಡಬೇಡ. ಹೆಂಗೋ ಹಂಗೇನಂದ್ರೆ ಭರ್ತ ಅಂದ್ರೆ ಗಂಡ ಅಂತೂ ಅರ್ಥ ಆಗ್ತದೆ. ಯಾಕಂದ್ರೆ ಹೆಂಡತಿಯ ಒಂದು ಏನು ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥವನು, ಅಂದರೆ ಸಂರಕ್ಷಣೆ ಮಾಡುವವನು, ಜಗತ್ತಿನ ನಾಥ, ಸಾಕ್ಷಿಯಾಗಿರ್ತಕ್ಕಂಥವನು. ಪ್ರತ್ಯಕ್ಷವಾಗಿ ಎಲ್ಲರಿಗೂ ಅವನು ಕೈ ಹಾಕುವುದಿಲ್ಲ ಮೊದಲೇದು. ಆಮೇಲೆ ಎರಡನೇದ್ದೇನು ಅಂದ್ರೆ ಸಾಕ್ಷಿಯ ಮುಖ್ಯ ಲಕ್ಷಣ ಏನು ಅಂದ್ರೆ ಸಾಕ್ಷಿ ಅಪರಾಧಿ ಅಲ್ಲ. ಕೋರ್ಟ್ನೊಳಗ ಸಾಕ್ಷಿ ಹೇಳೋನಿಗೆ ಯಾವುದೂ ಶಿಕ್ಷೆ ಆಗುವುದಿಲ್ಲ. ಯಾಕಂದ್ರೆ ನಾನು ನೋಡಿದೆ ಅಂತ ಹೇಳ್ತಾರ ಅಷ್ಟ. ಅವರಿಬ್ಬರು ಹೊಡೆದಾದ್ರು ಒಬ್ಬನೊಬ್ಬ ಕೊಂದ, ನಾನು ನೋಡಿದೆ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಏನಿಲ್ಲ ಅಂದ್ರೆ ಸುಖ. ಅವ್ರು ಯಾರು, ಇವಪ್ಪ ನನ್ನ ಮಿತ್ರ ಅಲ್ಲ, ಇನ್ನೊಬ್ಬ ನನ್ನ ಶತ್ರು ಅಲ್ಲ, ಇವ್ ಅವ್ನು ಹೊಡೆದಕ್ಕೆ ನನಗೇನು ದುಃಖ ಇಲ್ಲ, ಇವನ್ ಸತ್ತದಕ್ಕೆ ನನಗೇನು ಇವ್ ಹೊಡೆದ ಅಂತ ತಿಳ್ಕೊಂಡು ನನಗೇನು ಆನಂದ ಇಲ್ಲ ಅನ್ನೋನಿಗೆ ಸಾಕ್ಷಿ ಇದೆ. ಹೆಂಗ ದೇಹದ ವಿಷಯದಲ್ಲಿ, ಪ್ರಪಂಚದ ವಿಷಯದಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು. ದೇಹದೊಳಗೆ ನಡೀತಕ್ಕಂಥ ಏನೊಂದು ಅರ್ಥಾತ್ ಏನೊಂದು ಅನುಕೂಲ ಅನಾನುಕೂಲಗಳ ಅವುಗಳ ವಿಷಯದಲ್ಲಿ ನಾವು ಸಮಾಧಾನದ ಇರ್ಲಿಕ್ಕೆ ಬರಬೇಕು ಅಂತ. ಹಂಗ ಭಗವಂತ ನಾನು ಸಾಕ್ಷಿ ಇದ್ದಾನ, ನಿವಾಸ ಸ್ಥಾನ ಎಲ್ಲರಿಗೂ ಅವನೇ ಕೊನೆಗೆ ನಿವಾಸ ಸ್ಥಾನ ಅಂದ್ರೆ ಆಶ್ರಯ, ಶರಣ ಹೋಗುವುದಕ್ಕೆ ಯೋಗ್ಯ ಸ್ಥಾನ. ಕೊನೆಗೆ ನಾವು ಯಾರಿಗೆ ಶರಣ ಹೋಗ್ಬೇಕಪ್ಪ ಅಂದ್ರೆ ಶರಣ ಹೋಗ್ಲಿಕ್ಕೆ ಯೋಗ್ಯವಾದ ಸ್ಥಾನ ಯಾವುದು ಭಗವಂತ. ಜಗತ್ತಿನ ಸುಹೃದ, ಜಗತ್ತಿನೊಳಗೆ ನಿಜವಾದ ಒಂದೇನು ಅಂದ್ರೆ ನಮ್ಗೆ ಆತ್ಮೀಯನಾಗಿರ್ತಕ್ಕಂಥವ, ಮಿತ್ರನಾಗಿರ್ತಕ್ಕಂಥವ, ಸುಹೃತ ಅಂದ್ರೆ ನಮ್ಮ ಬಗ್ಗೆ ಸದ್ಭಾವನೆ ಉಳ್ಳಂಥವ, ಸಹೃದಯತ ಉಳ್ಳಂಥವ, ಜಗತ್ತಿನ ಉತ್ಪತ್ತಿ ಪ್ರಳಯ ಸ್ಥಿತಿ ನಿಧಾನ ಅರ್ಥಾತ್ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯಗಳನ್ನು ಮಾಡತಕ್ಕಂಥವ, ವಾಸ ಮಾಡುವ ಸ್ಥಾನ, ನಿಧಾನ ಅಂದ್ರೆ ವಾಸ ಮಾಡುವ ಸ್ಥಾನ, ಹಾಗೂ ಅದರ ಅವಿನಾಶಿ ಕಾರಣ. ಇದೆಲ್ಲವೂ ನಾನೇ ಆಗಿರುತ್ತೇನೆ. ಒಂದು ಶ್ಲೋಕ ಸಾಕು. ಅರ್ಥಾತ್ ಏನು ಅಂದ್ರೆ ನಮ್ಮ ಜೀವನವನ್ನ ಎಲ್ಲಾ ಭಾಗದಿಂದಲೂ ಸಮಾಧಾನಪೂರ್ಣ ಮಾಡಲಿಕ್ಕೆ ನಮಗೂ ಒಂದು ಭಗವದ್ಗೀತಾ ಒಂದು ಶ್ಲೋಕ ಸಾಕು. ಅನನ್ಯಾಶ್ಚಿಂತೆಯಂತೋ ಮಾಮೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಬಸ್ ಇದೊಂದು ಶ್ಲೋಕವನ್ನು ನಾವು ಮನಸ್ಸಿನಾಗ ಇಟ್ಕೊಂಡ್ರೆ ಅನನ್ಯವಾಗಿ ನಾವು ಅವನಿಗೆ ಶರಣ ಹೋಗಿ ಅವನ ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ನಮ್ಮ ಯೋಗಕ್ಷೇಮವನ್ನು ಅವನು ನೋಡ್ತಾನೆ. ಆದ್ರೆ ನಮ್ ನಿಷ್ಠಾ ಬೇಕು. ಏನು ಅಂದ್ರೆ ಹೆಂಗ್ ನೋಡ್ತಾನೆ ನೋಡುವಲ್ಲಾಕೆ. ಅರ್ಥಾತ್ ಏನು ಅಂದ್ರೆ ಈಗ ಉದಾಹರಣೆ ಕೂತ್ರ ತರ ಬಹಳ ಆಗ್ತದೆ. ಅದನ್ನ ಮತ್ತೊಂದು ವಿಠಲ್ ಪಂತ್ರ ಉದಾಹರಣೆ ಇನ್ನೊಂದು ಸಂದರ್ಭ ಅನನ್ಯಾಶ್ಚಿಂತೆಯಂತೋ ಶ್ಲೋಕ ಬಂದಾಗ ಆ ವಿಠಲ್ ಪಂತ್ರ ಉದಾಹರಣೆ ಹೇಳ್ತೇನೆ. ಈ ಚರಾಚರವೆಲ್ಲ ಅರ್ಜುನ ಯಾವ ಪ್ರಕೃತಿಯಲ್ಲಿ ಲೀನ, ಅದು ದಣಿದಾಗ ವಿಶ್ರಾಂತಿ ಸ್ಥಾನ, ನಾನೇ ಯಾ ಪರಮಗತಿ. ಈ ಚರಾಚರವನ್ನ ಅರ್ಥಾತ್ ಈ ಚರಾಚರ ವಿಶ್ವೇನದನು ಇದೆಲ್ಲ ಕೊನೆಗೆ ಯಾವ ಪ್ರಕೃತಿಯೊಳಗೆ ಲೀನ ಆಗ್ತದನು, ಆ ಪ್ರಕೃತಿ ಅದು ಸಹಿತ ದಣದಾಗ ಅದು ಎಲ್ಲಿ ಬಂದು ವಿಶ್ರಾಂತಿಯನ್ನು ಹೊಂತದನೋ ಅಂಥ ನಾನೇನಿದ್ದೀನಿ ಅಂದ್ರೆ ಪರಮಗತಿ. ಈ ಅರ್ಥಾತ್ ಈ ಸೃಷ್ಟಿ ಎಲ್ಲ ಹೋಗಿ ಅವ್ಯಕ್ತದಲ್ಲಿ ಸೇರ್ತದೆ. ಅವ್ಯಕ್ತಾನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ ತತ್ರ ಕಾಪದಿ ದೇವನ. ಅರ್ಥಾತ್ ಹೇ ಅರ್ಜುನ, ಈ ಎಲ್ಲಾ ವಿಶ್ವೇನದನು ಒಂದ್ ದಿವಸ ಅವ್ಯಕ್ತದೊಳಗೆ ಹೋಗ್ತದೆ, ಕಾಣದೇ ಇರ್ತಕ್ಕಂಥ ಸೂಕ್ಷ್ಮವಾದ ವಿಶ್ವದಲ್ಲಿ ಹೋಗ್ತದೆ.
ಆಮೇಲೆ ಅವ್ಯಕ್ತದೊಳಗಿಂದ ಮತ್ತೆ ವ್ಯಕ್ತದೊಳಗೆ ಬರ್ತದೆ. ಅಂದ ಬಳಕೆ ಈ ದೇಹ ನಾಶ ಆಗ್ತದಂತ ನೀನ್ ಯಾಕೆ ದುಃಖ ಮಾಡ್ಕೋತಾ ಇದ್ದೀಪ ಅಂತ ತಿಳ್ಕೊಂಡು ಹೇಳ್ತಾನೆ. ಹೆಂಗು ಹಂಗೆ ಏನಂದ್ರೆ ಈ ಪ್ರಕೃತಿ ಎಲ್ಲ ಕೊನೆಗೆ ಹೋಗಿ ಅವ್ಯಕ್ತದಲ್ಲಿ, ಅರ್ಥಾತ್ ಈ ಚರಾಚರ ವಿಶ್ವ ಎಲ್ಲ ಹೋಗಿ ಪ್ರಕೃತಿಯಲ್ಲಿ ಲಯ, ಆ ಪ್ರಕೃತಿಯಿಂದ ಮತ್ತೆ ಬರ್ತದೆ ಚರಾಚರ ವಿಶ್ವ. ಮತ್ತೆ ಎಲ್ಲ ಸ್ವಲ್ಪ ದೀರ್ಘಕಾಲದವರೆಗೂ ಈ ವಿಶ್ವ ನಡೀತದೆ, ಮತ್ತೆ ಹೋಗಿ ಅವ್ಯಕ್ತದಲ್ಲಿ ಹೋಗ್ತದೆ. ಈ ಅವ್ಯಕ್ತದಲ್ಲಿ ಹೋಗೋದು ಮತ್ತು ತಿರುಗಿ ಬರುವುದು ಅಂದ್ರೆ ಬ್ರಹ್ಮದೇವರು ಒಂದು ದಿವಸ, ಅರ್ಥಾತ್ ಬ್ರಹ್ಮದೇವರು ಬೆಳಗ್ಗೆ ಆದ ಕೂಡಲೇ ಆ ಅವ್ಯಕ್ತವಾಗಿರ್ತಕ್ಕಂಥ ಸೃಷ್ಟಿ ಎಲ್ಲ ಹೊರಗೆ ಬಂದು ಬಳ 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 ಏನಾಗ್ತದೆ ಸೃಷ್ಟಿ ತಯಾರಾಗ್ತದೆ. ಆಮೇಲೆ 24 ತಾಸು ಆದ ಕೂಡಲೇ 12 ತಾಸು ಆದ ಕೂಡಲೇ ಈ ಸೃಷ್ಟಿ ಎಲ್ಲ ಮತ್ತೆ ಏನಾಗ್ತದೆ ಅವ್ಯಕ್ತದೊಳಗೆ ಹೋಗ್ತದೆ. 12 ತಾಸು ಅವ್ಯಕ್ತ ಅವಸ್ಥೆ ಒಳಗನೆ ಇರ್ತದೆ. ಬ್ರಹ್ಮದೇವರು ಮಲ್ಕೊಂಡ್ರು ಅಂದ್ರೆ ಆ ಸೃಷ್ಟಿ ಎಲ್ಲ ಶಾಂತವಾಗಿರ್ತದೆ. ಆಮೇಲೆ ಮತ್ತೆ ಅವ್ರು ಎದ್ದು ಕೂಡ ಮತ್ತೆ ಶುರು. ಇದೇನದಂದ್ರೆ ಚರಾಚರ ವಿಶ್ವ ಎಲ್ಲ ಪ್ರಕೃತಿ ಒಳಗೆ ಹೋಗಿ ಲೀನ ಆಗುವುದು. ಈ ರೀತಿಯಾಗಿ ಹಗಲು ರಾತ್ರಿ ಅರ್ಥಾತ್ ಪ್ರಕೃತಿ ನಿರ್ಮಾಣ, ಈ ಚರಾಚರ ವಿಶ್ವ ನಿರ್ಮಾಣ ಆಗೋದು ಮತ್ತೆ ಹೋಗಿ ಅವ್ಯಕ್ತದಲ್ಲಿ ಸೇರೋದು, ಇದರಿಂದ ದನದು ಕೊನೆಗೆ ಏನಾಗ್ತದಂದ್ರೆ ಪ್ರಕೃತಿ ಅನ್ನುವಂಥದ್ದು ಒಂದು ಅರ್ಥಾತ್ ಬ್ರಹ್ಮದೇವರು ಇಂಥ ಒಂದು ದಿವಸ, ಇಂಥ 30 ದಿವಸದ ಒಂದು ತಿಂಗಳ, 365 ದಿವಸದ ಒಂದು ವರ್ಷ, ಅಂಥ ಒಂದು 100 ವರ್ಷ ಆಗ್ಬೇಕಂದ್ರೆ ಬ್ರಹ್ಮದೇವರು ಏನಾಗ್ತಾರಂದ್ರೆ ಹೋಗಿಬಿಡ್ತಾರೆ. ಅದಕ್ಕೆ ಮಹಾಪ್ರಳಯ ಅಂತ ತಿಳ್ಕೊಂಡು, ಆ ಮಹಾಪ್ರಳಯದೊಳಗೆ ಏನಾಗಿರ್ತದೆ ಈ ವಿಶ್ವೆಲ್ಲ ಆ ಪ್ರಕೃತಿನ, ಯಾವ ಪ್ರಕೃತಿಯ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಿಂದ ಉತ್ಪನ್ನವಾಗಿ ಈ ಚರಾಚರ ವಿಶ್ವವನ್ನು ಮಾಡ್ಲಿಕ್ಕತ್ತಿದನು, ಆ ಪ್ರಕೃತಿನೂ ಅದು ದಣದು ಅದೇನಾಗ್ಬಿಡ್ತಂದ್ರ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನೊಳಗ ಅವಿಭಾಜ್ಯವಾಗಿ ಸೇರಿಬಿಡ್ತದೆ. ಬ್ಯಾರೆ ಉಳಂಗೇ ಇಲ್ಲ, ಅದು ಬ್ಯಾರೆಯಾಗಿ ಉಳಂಗೇ ಇಲ್ಲ. ಮತ್ತು ದೀರ್ಘಕಾಲದ ನಂತರ ಬ್ರಹ್ಮ ಅವಾಗ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಲ್ಲೇ ಮತ್ತೇನಾಗ್ತದೆ ಅಂದ್ರೆ ಸ್ಫೋಟ ಆಗ್ತದೆ, ಘೋಷ ಆಗ್ತದೆ. ಅವನೊಳಗ ಒಂದೇನು ವೃತ್ತಿ ನಿರ್ಮಾಣ ಆಗ್ತದೆ. ಆ ಮನಸ್ಸು ಇಲ್ಲದೆ ಇರತಕ್ಕಂಥದ್ರೊಳಗೆ ಒಂದು ಮನಸ್ಸು ನಿರ್ಮಾಣ, ಆ ಮನಸ್ಸು ನಿರ್ಮಾಣ ಆದ ವೃತ್ತಿ ನಿರ್ಮಾಣ ಆದ ಕೂಡಲೇ ಮಾಯಾ ಪ್ರಗಟ ಆದವು. ಮಾಯಾ ಪ್ರಗಟ ಆದ ಕೂಡಲೇ ಶಿವ ಮತ್ತು ಶಕ್ತಿ ಪ್ರಗಟ ಆದವು. ಶಿವ ಶಕ್ತಿ ಆದ ಕೂಡಲೇ ಆಮೇಲೆ ಬ್ರಹ್ಮದೇವರಾದ್ರು, ವಿಷ್ಣು ಆದ, ಎಲ್ಲರೂ ಆದ್ರು. ಆಮೇಲೆ ವಿಶ್ವ ಶುರುವಾತು ಅನ್ನುವಂಥದ್ದು. ಯಾವ ಪ್ರಕೃತಿಯಲ್ಲಿ ಲೀನ ಅದು ಕೊನೆಗೆ ದಣಿದಾಗ ವಿಶ್ರಾಂತಿ ಸ್ಥಾನ, ನಾನೆಯ ಪರಮಗತಿ. ಅಂದ್ರೆ ಭಗವಂತ ಅಂದ್ರೆ ಹೆಂಗ ಇದ್ದಾನ ನೋಡ್ರಿ, ಎಂಥ ದಿವ್ಯವಾದ ವಸ್ತು ಅದಪ್ಪ ಅದು. ಅದೇನದ ಇಷ್ಟೊಂದು ದಿವ್ಯವಾಗಿರುವ ವಸ್ತು ಈ ಚರಾಚರ ವಿಶ್ವವನ್ನು ಸಂಪೂರ್ಣವಾಗಿ ಒಳಗು ಹಲಗು ವ್ಯಾಪಿಸಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ಇಲ್ಲಿ ಎಲ್ಲಾ ಕಡೆಗೂ ಅದು ಇಲ್ಲದೆ ಇರ್ತಕ್ಕಂಥ ಜಗನೇ ಇಲ್ಲ. ನಮ್ಮ ಭಾವನೆಗಳು, ನಮ್ಮ ಸ್ಪಂದನೆಗಳು, ನಮ್ಮ ಅನಿಸಿಕೆಗಳು, ವಿಚಾರಗಳು, ಕಲ್ಪನೆಗಳು, ನಮ್ಮ ವಿಕಾರಗಳು, ವಾಸನೆ ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗೂ ಪ್ರಕೃತಿ ಜೀವಿಸಿರುವುದು ಅವನಿಂದ, ವಿಶ್ವೋತ್ಪತ್ತಿಯವನ ಅಧಿಷ್ಠಾನದಿಂದ. ಅವನೇ ಗುಣಗಳನ್ನು ಪ್ರಕೃತಿ ತಾದಾತ್ಮ್ಯತೆಯಿಂದ ಉಪಭೋಗಿಸುವನು. ಅರ್ಥಾತ್ ಏನಂದ್ರ ಭಗವಂತನ ಇದನ್ನೆಲ್ಲ ಮಾಡ್ತಾ ಇದ್ರು. ಹಾಗೂ ಪ್ರಕೃತಿ ಜೀವಿಸಿರುವುದು ಅವನಿಂದ, ಆ ಪ್ರಕೃತಿ ಬದುಕಿರುವುದು ಸಹಿತ ಅವನಿಂದ. ವಿಶ್ವೋತ್ಪತ್ತಿ ಅವನ ಅಧಿಷ್ಠಾನದಿಂದ, ಈ ವಿಶ್ವ ನಿರ್ಮಾಣ ಆಗುವುದು ಸಹಿತ ಅವನ ಇರುವಿಕೆಯಿಂದ. ಅವನು ಸುಮ್ಮನೆ ಕೂತಿದ್ರೆ ಸಾಕು, ಎಲ್ಲ ವಿಶ್ವ ನಿರ್ಮಾಣ ಆಗ್ತದೆ. ಅವನೇ ಗುಣಗಳನ್ನು ಪ್ರಕೃತಿ ತಾದಾತ್ಮ್ಯತೆಯಿಂದ, ಅರ್ಥಾತ್ ಆ ಪ್ರಕೃತಿ ಜೊತೆಗೆ ತಾದಾತ್ಮ್ಯತೆ ಹೊಂದಿ ಈ ಸತ್ವ ರಜ ತಮ ಅನ್ನುವಂತ ಗುಣಗಳನ್ನು ಉಪಭೋಗ ಮಾಡ್ತಾ ಇರ್ತಾನೆ. ಅವನೇ ವಿಶ್ವಶ್ರೀಯ ಭಕ್ತ, ಅವನೇ ನಾನು ಹೇ ಕುಂತಿ ಸುತ, ನಾನೇ ಒಡೆಯನಾಗಿರುವೆ ಈ ಸಮಸ್ತ ತ್ರೈಲೋಕ್ಯಕ್ಕೆ. ಆ ಭಗವಂತ ಪರಮಾತ್ಮ ಸ್ವರೂಪ ಏನದನು, ಅವನೇ ವಿಶ್ವಶ್ರೀಯ ಭಕ್ತ. ಈ ವಿಶ್ವ, ಈ ಸೃಷ್ಟಿ ಅನ್ನುವಂತಹದ್ದ ಒಂದು ಐಶ್ವರ್ಯ, ಅದರ ಒಡೆಯ ಯಾರಪ್ಪ ಅಂದ್ರೆ ಭಗವಂತ. ಅವನೇ ನಾನು ಹೇ ಕುಂತಿ ಸುತ, ನಾನು ಅವನೇ ಇದ್ದೀನಿ ಅದನ್ನ, ನಾನೇ ಒಡೆಯನಾಗಿರುವೆ ಸಮಸ್ತ ತ್ರೈಲೋಕ್ಯಕ್ಕೆ. ಈ 3 ಲೋಕಕ್ಕೆ ಇರ್ತೀನಿ ಅಂದ್ರೆ ನಾನು ಒಡೆ ಇದ್ದೀನಿ. ಆಕಾಶದ ಸರ್ವ ವ್ಯಾಪಕತೆ, ವಾಯುವಿನ ಚಂಚಲತೆ,
ಅಗ್ನಿಯ ದಾಹಕತೆ, ಮಳೆ ಸುರಿಸುವುದು, ಇವೆಲ್ಲ ಏನು ಪಂಚಮಹಾಭೂತಗಳ ಲಕ್ಷಣವ, ಈ ವಿಶ್ವದ ನಡೀತಕ್ಕಂಥ ಏನೊಂದು ಕಾರ್ಯಭಾರದ ಅದೆಲ್ಲ ನನ್ನಿಂದಲೇ ನಡೀತದೆ ಅನ್ನೋದನ್ನ ಭಗವಂತಿ ಕೆಲವು ಓವಿಗಳಲ್ಲಿ ಹೇಳ್ತಾ ಇದ್ದಾರೆ. ಆಕಾಶ ಏನಂದ್ರೆ ಸ್ವಾಭಾವಿಕವಾಗಿ ಏನಂದ್ರೆ ಎಲ್ಲಾ ಕಡೆಗೂ ವ್ಯಾಪಿಸಿರ್ತಕ್ಕಂಥದ್ದು. ಅದನ್ನು ವ್ಯಾಪಕತೆ ಅಂತೇನದನ್ನು ಅದು ನಾನು. ವಾಯುವಿನ ಚಂಚಲತೆ, ವಾಯು ಏನಂದ್ರ ಬೀಸ್ತದ, ಹರಿದಾಡ್ತದ, ಅದು ನಾನೇ. ಅಗ್ನಿಯ ದಾಹಕತೆ, ಅಗ್ನಿಯೊಳಗೆ ಸುಡ್ತಕ್ಕಂಥದ್ದೇನು ಒಂದು ಗುಣ ಅದನ್ನು, ಅದು ನಾನು. ಮಳೆ ಸುರಿಸುವುದು ಅದು ನನ್ನಿಂದನೇ. ಪರ್ವತ ಆಸನ ಬಿಡದಿರುವುದು, ಜ್ಞಾನೇಶ್ವರ ಮಹಾರಾಜರು ಎಷ್ಟದೇ ಏನಪ್ಪ ಅಂತಂದ್ರ ಅಗದಿ ಅದನ್ನ ಉದಾಹರಣೆಗಳನ್ನು ತಗೊಂಡು ಹೇಳುವುದು, ಅದನ್ನು ವಿಶೇಷಣಗಳನ್ನು ಹಚ್ಚಿ ಹೇಳುವುದು, ಆ ಮಾತುಗಳನ್ನು ಹೇಳುವಾಗ ಏನ್ ಸಣ್ಣ ಸಣ್ಣ ವಿಷಯ ಎದಕ್ಕೆ ಹೇಳ್ತಾಗ ವಿಷಯ ಎದಕ್ಕೆ ಹೇಳ್ಕೊಂಡು ಕೊಡ್ಬೇಕು, ಬರೇ ಒಂದೇನಿಲ್ಲ ಬ್ರಹ್ಮ ತತ್ವಜ್ಞಾನವನ್ನು ಒಂದು ಹೇಳ್ಬಿಟ್ರಾತು ಅನ್ನೋದು ಅವ್ರ ಉದ್ದೇಶ ಇದ್ದಿದ್ದಿಲ್ಲ. ಅವ್ರು ಏನ್ ಮಾಡಿರ್ತಾನೆ ಎಲ್ಲಾರ ಅಂತಕ್ಕಂಥ ಆ ಭಗವಂತನ ಭಾವವನ್ನ ಎಲ್ಲಾ ಬಾಜುದಿಂದಲೂ ತುಂಬಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ವತ ಆಸನ ಬಿಡದಿರುವುದು, ಪರ್ವತ ಅಳಿಗಾಡದೆ ಇರುವುದು ಅವನಿಲ್ಲ. ಸಮುದ್ರ ಮೇಲೆ ಮೀರದಿರುವುದು, ಜಗತ್ತಿನ ಎಲ್ಲಾ ಏನು ಧರ್ಮಗಳವನು ಲಕ್ಷಣಗಳವನು ಅವೆಲ್ಲ ಭಗವಂತನಿಂದಲೇ ಅವ. ಸಮುದ್ರ ಮೇಲೆ ಮೀರದಿರುವುದು, ಭೂಮಿ ಪ್ರಾಣಿಗಳನ್ನು ಧರಿಸಿರುವುದು ನನ್ನ ಆಜ್ಞೆಯಿಂದ, ಭಗವಂತನ ಆಜ್ಞೆಯಿಂದಲೇ ಇದೆಲ್ಲ. ಈಶಾಸ್ಮಾತ್ಪವತೆ ಈಶೋದಿತಿ ಸೂರ್ಯ ಈಶಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುಧಾವತಿ ಪಂಚಮಃ ಉಪನಿಷತ್ತುಗಳಲ್ಲಿ ಹೇಳ್ತಾ ಇದೆ. ಅವನ ಭಯದಿಂದ ಈಶಾಸ್ಮಾತ್ಪವತೆ, ಅವನ ಭಯದಿಂದ, ಅವನ ಇರುವಿಕೆಯಿಂದ, ಅವನ ಅಧಿಷ್ಠಾನದಿಂದ, ಅವನ ಭಯ ಅಂದ್ರೆ ನಾವು ಹೆದರಿಸುವುದಿಲ್ಲ. ಅಯ್ಯೋ ಇದ್ದಾನ ಅಂತ ತಿಳ್ಕೊಂಡ ಗಾಳಿ ಬೀಸ್ತಾ ಇರ್ತದೆ, ಅಯ್ಯೋ ಇದ್ದಾನ ನಾವು ನೋಡ್ಲಿಕ್ಕೆ ಹತ್ತಾನ ಅಂತ ಸೂರ್ಯೋದಯ ಟೈಮ್ ಶೀರಿ ಹೇಳ್ತಾನೆ, ಅಲಾರ್ಮ್ ಇಟ್ಕೊಂಡೇ ಹೇಳ್ತಾನೆ. ಅವನು ದಿನ ನಶಿಕ್ರೆ ಯಾಕಂದ್ರೆ ಅವನಿಗೆ ಭಗವಂತನ ಇರುವಿಕೆಯ ಭಯ. ಅವನಿದ್ದಾನ. ನಾನು ನುಡಿಸಲು ವೇದ ನುಡಿಯುವುದು, ಅದು ಎಷ್ಟು ಆಶಾಸಿ ಚಂದಾಗಿ ಹೇಳ್ತಾನೆ ನೋಡ್ರಿ. ನಾವು ನುಡಿಸಲು ಅದು ಚೆನ್ನಾಗಿ ಕೇಳದೆ ಆನಂದ ಪಡ್ಬೇಕು ನಾವು. ಇದೇನ್ ನಮ್ಗೆ ತಿಳಿಯೋ ವಿಷಯ ಅದ, ಕಲೆ ಅದ. ಆ ಹುಮ್ಮನೆ ಕೆರೆ ಏನ್ ಹೋದದ್ದು, ಹಂಗ ಒಪ್ಪಿಗೋಳಿ ಕೆರೆ ಏನ್ ಹೋದದ್ದು. ಎಷ್ಟೋ ಮಂದಿ ಅಂತಿರ್ತಾರೆ, ಏನ್ರಿ ನಿಮ್ ತಂದೆಯವ್ರ ಎಲ್ಲ ಕೆಲಸ ಮಾಡಿದ್ರು ನೋಡಿ ಅಂದ್ಕೊಂಡು ನಮ್ಗೆ ಒಳಗ ಅಭಿಮಾನ ಅನಿಸ್ತಾ ಇದ್ದು. ನಿಮ್ ಅರ್ಥಾತ್ ಏನು ಹೆಣ್ಮಕ್ಳಿಗೆ ಹೇಳು, ಏನ್ ನಿನ್ ಗಂಡ ಅಲ್ಲಿ ಬಂದು ಹಂಗ್ ಮಾಡಿದ ಹಿಂಗ್ ಹೌದ ಹೆಂಗ ಅಂತಿರ್ತಾರಲ್ಲ, ಹಂಗ ನಮ್ಗೆ ಏನ್ ಅನಿಸ್ಬೇಕು ಅಂದ್ರೆ ಅವ್ ಹೆಂಗಿರ್ತಾನ ಗೊತ್ತಿರ್ತದ. ಆಕೆಗೆ ಸುಶುಳ ಹೇಳಿಕತ್ತಾರ ಅನ್ನೋದು ಗೊತ್ತಿರ್ತದ. ಆದ್ರೂ ಸಹಿತ ಎಷ್ಟು ಸಂತೋಷ ಪಡ್ತಿರ್ತಾರ ಒಳಗೆ. ಹಂಗ ನಮ್ಗೆ ಏನ್ ಅನಿಸ್ಬೇಕು ಅಂದ್ರ ಭಗವಂತ ಹಿಂಗ್ ಮಾಡ್ತಾನೆ ಅನ್ನೋ ಭಾವದಿಂದ ನಮಗೆ ಸಂತೋಷ ಅನಿಸ್ಬೇಕು. ಯಾಕಂದ್ರೆ ಅವನ ಭಕ್ತರಿದ್ದೀವಿ, ಅವನ ಸೇವಕರಿದ್ದೀವಿ, ಅವನ ಮನೆ ಒಳಗೆ ನಾವು ಅವನು ಹಾಕಿದ್ದನ್ನು ತಿಂದ್ಕೊಂಡು ಅವ್ನು ಇರ್ತಕ್ಕಂಥವ್ರು ಇದ್ದೀವಿ, ಅವ್ನು ಹೇಳಿದ ಕೆಲಸ ಮಾಡ್ಕೊಂಡು ಇರ್ತಕ್ಕಂಥವ್ರು ಇದ್ದೀವಿ. ಅರ್ಥಾತ್ ದೊಡ್ಡ ಶ್ರೀಮಂತರ ಮನೆ ಒಳಗ ಆ ಸೇವಕರಿರ್ತಾರ, ಅವ್ನು ಏನ್ ಮಾಡ್ಬೇಕಂದ್ರ ನಾನು ಮಾಡ್ತಂತ ಹೇಳ್ತಿರ್ತಾರ. ನಾವಿವತ್ತು ನಾವು ಅಲ್ಲಿ ಹೋಗ್ತೀವ್ರೆ, ನಾವ್ ಅದನ್ನ ಮಾಡ್ತೀವಿ, ನಾವ್ ಇವತ್ತೊಂದು ಫ್ಯಾಕ್ಟ್ರಿ ಉದ್ಘಾಟನೆ ಮಾಡೋದಿದ್ದೀವಿ, ನಾವ್ ಒಂದ್ ಇದನ್ನ ಮಾಡಿ ನಡೆಸ್ತೀವಿ ಅಂದ್ರೆ ಹಿಂಗ್ ಏನ್ ಇರೋದೇ ಇಲ್ಲ ಅದ್ರಾಗ. ಎಲ್ಲ ಆ ಯಜಮಾನ ಮಾಡ್ತಿರ್ತಾನೆ. ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಒಳಗೆ ಕಂಪ್ನಿ ಒಳಗೆ ನೌಕರಿ ಮಾಡೋರು, ನಾವು ಆ ಪ್ರೊಡಕ್ಷನ್ ಮಾಡ್ತೀವಿ, ನಾವು ಈ ಪ್ರೊಡಕ್ಷನ್ ಮಾಡ್ತೀವಿ, ಎಲ್ಲೇ ಒಂದ್ ಕಡೆ ಮೂಡ್ಯಾಕ ಕುತ್ಕೊಂಡು ಬರೀ ಕಾರ್ಕೂನ್ ಇವ. ಆದ್ರೆ ಯಾರು ಕೇಳಿದ್ರೆ ಅದಕ್ಕೆ ಕಂಪ್ನಿ ಮಾಲಕ ಸಾಹಿತ್ಯವ್ರದ್ದೇ ಹೇಳ್ತಿರ್ತಾರೆ, ನಾವು ಆ ಪ್ರೊಡಕ್ಷನ್ ಮಾಡ್ತೀವಿ, ನಾವು ಈ ಪ್ರೊಡಕ್ಷನ್ ಮಾಡ್ತೀವಿ ಅಂತ. ಭಗವಂತನ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಏನು ನಮ್ ಗಂಟು ಖರ್ಚು ಆಗ್ತದೆ, ಸಂತೋಷ ಪಡ್ಲಿಕ್ಕೆ ಅದು ಸಹಿತ ನಮ್ಗೆ ಏನಿಲ್ಲ ಅಂದ್ರೆ ಅದು ಅಭಿರುಚಿ ಇಲ್ಲ, ಅದು ಸಹಿತ ಒಳಗಿನಿಂದ ಬರಂಗಿಲ್ಲ. ನಾನು ನುಡಿಸಲು ವೇದ ನುಡಿಯುವುದು, ನಾನು ನಡೆಸಲು ಸೂರ್ಯ ನಡೆಯುವುದು, ನಾನು ಅಲುಗಾಡಿಸಲು ಪ್ರಾಣ ಅಲುಗಾಡುವುದು, ಜಗತ್ಪ್ರವರ್ತಕ. ಅರ್ಥಾತ್ ಏನಂದ್ರ ಇದೆಲ್ಲ ಭಗವಂತನಿಂದಲೇ ನಡೆದದೆ ಅನ್ನುವಂಥ ಜ್ಞಾನೇಶ್ವರ ನಾರಾಯಣರು ಬೆಳೀತಾರೆ. ಅರ್ಥಾತ್ ಇದ್ರ ಬಗ್ಗೆ
ಈ ಓವಿ ಬಗ್ಗೆ ಬೆಲ್ಸರ್ ಹೇಳುವ ಒಂದೆರಡು ಮಾತು ನೋಡೋಣ. ನನಗಿದು ಬಹಳ ರುಚಿಸಿತು. ನಾನು ಕಾಲೇಜಿನಲ್ಲಿರುವಾಗ ಇಬ್ಬರು ಯುರೋಪದ ಖಗೋಳ ಜ್ಯೋತಿಷರು ಬಂದಿದ್ದರು. ಒಬ್ಬರು ಸರ್ ಆರ್ಥರ್ ಎಡಿಂಗ್ಟನ್ ಹಾಗೂ ಇನ್ನೊಬ್ಬರು ಸರ್ ಜೀನ್ಸ್ ಎಡಿಂಗ್ಟನ್ ತನ್ನ ಗ್ರಂಥದಲ್ಲಿ ಅಂದಿರುವುದೇನೆಂದರೆ, ಈ ವಿಶ್ವವೆಂದರೆ ಒಂದು ವಿಚಾರವಾಗಿರುತ್ತದೆಯೋ ಏನೋ ಅನಿಸುತ್ತದೆ. ದಿಸ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ಥಾಟ್ಸ್ ಅಂತ. ಈ ವಿಶ್ವ ಅಂದ್ರೆ ವಸ್ತು ಇಲ್ಲೇ ಇಲ್ಲ ಅಂತಾರ. ಇದು ಬರೇ ವಿಚಾರ ಇದೆ. ಈಗ ನಮ್ಗೆ ಏನಿರ್ತದೆ, ಎಲ್ಲೋ ಫಾರಿನ್ ಆಗಿ ಇರ್ತಾರೆ, ಅವ್ರದ್ದು ನಮ್ದು ಸಂಪರ್ಕನೇ ಇರಂಗಿಲ್ಲ. ಆದ್ರೆ ಅವ್ರ ಬಗ್ಗೆ ಸುಮ್ಮನೆ ಸುಖ ಆಗ್ತದೆ, ಸುಮ್ಮನೆ ದುಃಖ ಆಗ್ತದೆ, ಸುಮ್ಮನೆ ಸಿಟ್ಟು ಬರ್ತದೆ, ಸುಮ್ಮನೆ ಬೇಜಾರಾಗ್ತದೆ. ಅದ್ರ ಅರ್ಥ ಏನು ಅಂದ್ರೆ ವ್ಯಕ್ತಿದು ಪ್ರತ್ಯಕ್ಷ ನಮ್ಗೆ ಅವ್ರದ್ದು ನಮ್ದು ಕಮ್ಯುನಿಕೇಶನ್ ಸಹಿತ ಇರುವುದಿಲ್ಲ, ಫೋನ್ಯಾಗ ಸಹಿತ ಮಾತಾಡುವಂತ ಪ್ರಶ್ನೆ ಇರುವುದಿಲ್ಲ. ಆದ್ರೆ ಸುಳ್ಳ ನಾವು ಅವ್ರ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಕಲ್ಪನಾ ಮಾಡ್ಕೋತೀವಿ. ಅದ್ರ ಬಗ್ಗೆ ಏನಾಯ್ತು, ದಿಸ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ಥಾಟ್. ನಮ್ಮ ಮನ್ಯಾಗ ನಾವು ಕುತ್ಕೊಂಡು ಇಡೀ ಊರಿಂದೆಲ್ಲ ಉಸಾಬರಿ ಮಾಡ್ಕೊಂಡು ಕೂತಿರ್ತೀವಿ. ಊರು ಉಸಾಬರಿ ಮಾಡಿ ಉಲ್ಲಾಸವಾಗಿದ್ದ ಅನ್ನೋರ ಜೊತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸುಳ್ಳು ಅವ್ರ ಮನೆ ಆಗಿದ್ದು ಇವ್ರ ಮನೆ ಆಗಿದ್ದು ಅದ್ರೊಳಗೂ ಈಗ ನಮ್ಗೆಲ್ಲ ಇಂಥವೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಲಿಕ್ಕಂದ್ರ ಮನುಷ್ಯ ಎಲ್ಲಾ ರೀತಿಯಿಂದಲೂ ಭ್ರಷ್ಟಗೊಳಿಸ್ಲಿಕ್ಕತ್ತಾನೆ. ಮೊಬೈಲು ಒಂದ್ ಪ್ರಕಾರದಿಂದ ಭ್ರಷ್ಟಗೊಳಿಸ್ದಂಗೆ, ಟಿವಿ ಒಂದ್ ಪ್ರಕಾರದಿಂದ ಮನುಷ್ಯನನ್ನು ಭ್ರಷ್ಟಗೊಳಿಸ್ದಂಗೆ, ಅದೇ ರೀತಿಯ ಕಂಪ್ಯೂಟರು ಮನುಷ್ಯನನ್ನು ಒಂದ್ ಪ್ರಕಾರದಿಂದ ಭ್ರಷ್ಟಗೊಳಿಸ್ದಂಗೆ, ಇವೆಲ್ಲ ಇಲ್ಲದನ್ನೆಲ್ಲ ತಲೆಯಾಗ ಹಾಕಿ ನಾವು ಇವನ್ನೆಲ್ಲ ತಲೆಯಾಗ ಹಾಕೊಂಡು ಭ್ರಷ್ಟ ಆಗ್ಲಿಕ್ಕತ್ತೀವಿ. ಇಲ್ಲ ಎಷ್ಟು ಸ್ವಚ್ಛ ಜಳ ನಿರ್ಮಲ ಇರ್ತಿದ್ವಿ ಅಂದ್ರೆ, ನಾವು ಸಣ್ಣವರಿದ್ದಾಗ ನಾವು 5ನೇದೇನೋ ಇದ್ದೆ, ಅವಾಗ ನಮ್ದು ಒಂದು ಚಿಕ್ಕಕಟ್ಟಿ ಬಾಳಪ್ಪನ ಮನೆ ಅಂತಿತ್ತು. ಆ ಮನೆ ಬಾಡಿಗೆ ಇರ್ತಿದ್ವಿ. ಆ ಮನೆಗೆ ಬಾಡಿಗೆ ಎಷ್ಟು ಅಂದ್ರೆ 5 ರೂಪಾಯಿ. ಮನೆ ಎಷ್ಟು ದೊಡ್ಡದಿತ್ತು ಅಂದ್ರೆ 12 ಅಂಕಣ ಪಡಸಲಿ, 12 ಅಂಕಣ ದಂದಕ್ಕಿ. ಈ ಗುಡಿ ಅಷ್ಟು ಉದ್ದ ಮನಿ ಇತ್ತದು. ಈ ಗುಡಿ ಅಷ್ಟು ಉದ್ದ ಮನಿ ಒಳಗ ಒಂದು 50-60 ಫೂಟ್ ಉದ್ದದ ಮನಿ. ಅದು ಅಷ್ಟ ದೊಡ್ಡದೊಂದು ದಂದಕ್ಕಿ. ಅಡಿಗೆ ಮನಿ ದೊಡ್ಡದೊಂದು 15-20 ಮಂದಿ ಊಟ ಕೊಡುವಂತ ಅಡಿಗೆ ಮನಿ, ಒಂದು ಕೋಲಿ ಹಿತ್ಲ. ಇದಕ್ಕೆಲ್ಲ ಬಾಡಿಗೆ ಎಷ್ಟಿತ್ತು ಅಂದ್ರೆ 4 ರೂಪಾಯಿ ಬಾಡಿಗೆ ಇತ್ತು. ಆ ಮನ್ಯಾಗ ಇದ್ದಾಗ ನಾವು 5ನೇ ಮಕ್ಕಳದಾಗ ಸಾಲಿ ಎಲ್ಲಿ ಬಿದ್ದರೆ ಸಾಲಿ ಅಂತ ಹಂಗಿತ್ತು. ಒಂದ್ ದಿವಸ ಏನು ಹಾಡ್ಕೋತ ಹೋದಂಗ ನಾನ್ ಏನ್ ಹಾಡ್ಕೋತ ಏನ್ ಹೊಂಟದ ಹೊರಗೆ ಬಂದು ಹುಡ್ಕೋತ್ ಬಂದು ನೋಡಿದೆ. ನಮ್ಮ ಮಾಸ್ತರ್ ಮಡಿವಾಳ ಮಾಸ್ತರ್ ಅಂತಿದ್ರು. ಅವ್ರ ಹೆಗಲಿಗೆ ಅಂದಿಷ್ಟ್ರ ಹಾಕೊಂಡು ಅದನ್ನ ಹಚ್ಕೊಂಡು ತಗೊಂಡ್ಬಿಟ್ಟು ನಾವು ಅವ್ರ ಬೆನ್ನ ಹಚ್ಚಿ ಹೋಗಿ ಅವ್ರ ಜೊತೆ ಸ್ವಲ್ಪ ದೂರ ಹೋದೆ. ಏನ್ ಗುರುಜಿ ಯಾವಾಗ ಏನ್ರಿ ಇದು ಅಂತ ಇದು ಟ್ರಾನ್ಸಿಸ್ಟರ್ ಅಂತ ರೇಡಿಯೋ ಇದು. ರೇಡಿಯೋ ಅಂದ್ರೆ ನಮ್ಗೆ ಅವಾಗ ಏನ್ ಕಲ್ಪನಾ ಅಂದ್ರೆ ಹೋಟೆಲ್ಗಳಲ್ಲಿ ದೊಡ್ಡ ಚೌಕಲ್ಲಿ ರೇಡಿಯೋ ಇಟ್ಟಿರ್ತಾರ, ಅವಾಗ ಅಷ್ಟೇ ಕಲ್ಪನಾ. ಊರಾಗ ಒಂದು 2-3 ಮಂದಿ ಮನೆಯಾಗಿದ್ದು. ಅರ್ಥ ಇಟ್ನಾಳ ಹನುಮಂತರಾಯ ಮನೆಯಾಗಿದ್ದು, ಇಟ್ನಾಳ ಗೋವಿಂದಪ್ಪನ ಮನ್ಯಾಗ ಬಂದಿತ್ತು. ಹಿಂಗಷ್ಟ ನಮ್ಗೆ ಆ ರೇಡಿಯೋದ ಕಲ್ಪನಾ. ಈ ಸಣ್ಣ ಡಬ್ಬಿಗಳು ರೇಡಿಯೋ ಕಲ್ಪನಾನೇ ಇಲ್ಲ. ಆಮೇಲೆ ಏನು ಅಂತಂದ್ರ ನಾವು ನೋಡಿ ಭಾರಿ ಖುಷಿ ಆಯ್ತು. ನಾವು ಸ್ವಲ್ಪ ಹಿಡಿದು ನೋಡಿ ಅವ್ರ ಪಟ್ಟೆ. ಅರ್ಥಾತ್ ಹಿಂಗೆಲ್ಲ ಪರಿಸ್ಥಿತಿ ಇತ್ತು. ಆಮೇಲೆ ಏನಪ್ಪಾ ಅಂದ್ರೆ ಫೋನಿಂದ ಏನು ಅಂದ್ರ ಯಾರ್ಯಾರೇ ಬೇರೆ ಊರಿನಾಗ ನಾವು ಇದ್ದವ್ರಿಗೆ ಫೋನ್ ಹಚ್ಬೇಕು ಅಂದ್ರ ಪೋಸ್ಟಿಗೆ ಹೋಗ್ಬೇಕು. ಪೋಸ್ಟಿಗೆ ಹೋದ ಅವ್ನ ಸಾಮಾನು ಹಚ್ಚಿ ಕೊಟ್ಟಾಗನ ಅವ್ 10 ಸಲ ತಿರುಗಿ ಅದನ್ನ ಫೋನ್ ಹಚ್ಚಿ ಕೊಟ್ಟ ಅಂದ್ರೆ ನಾವು ಫೋನ್ ಮಾಡ್ಬೇಕು. ಮನೆಯೊಳಗೆ ನಮ್ಗೆ ಯಾರ ಮನೆಯೊಳಗೂ ಫೋನ್ ಇಲ್ಲ, ಯಾರ ಮನೆಯೊಳಗೆ ಇದು ಇಲ್ಲ. ಮುಂಚೆ ಅಂತೂ ಎಲೆಕ್ಟ್ರಿಸಿಟಿನೂ ಇಲ್ಲ. ಒಂದು ಕಂದೀಲು ದಂದಕ್ಕೆ ಆಗಿ ತೂಗು ಬಿಟ್ಟಿದ್ವಿ ಅಂದ್ರೆ 26 ಅಂಕಣ ಬೆಳಕಾಗುದು. ಆ ಬೆಳಕಿನಾಗ ನಮ್ದೆಲ್ಲ ಪ್ರಪಂಚ ನಡೆಯುದು. ಅರ್ಥಾತ್ ಏನು ಅಷ್ಟು ಒಂದು ಒಣಗಿ ಮಂದಿದು ನಮ್ದು ಏನಾದ್ರು ಸಂಬಂಧನೇ ಇರ್ತೀವಿ. ವಿಠೋಬದ ಗುಡಿ ಒಳಗೆ ಏನಾದ್ರು ಒಂದು ದೊಡ್ಡ ಕಾರ್ಯಕ್ರಮ ಆದ್ರೆ, ಗಣೇಶ ಚತುರ್ಥಿ ಇವಾಗ ಊಟ ಇತ್ತು ಅಂದ್ರೆ ಹಕ್ಯಾರ ಓಣಿ ಮಂದಿ, ಸುಪ್ರಗ ಅರ್ಥಾತ್ ಇನ್ನು ಸಂಜೀವನವ್ರ ಓಣಿ ಮಂದಿ, ಗುಡ್ಯಾರ ಓಣಿ ಮಂದಿ ಎಲ್ಲಾರು ಅಲ್ಲಿ ಸೇರೋದು. ನೀವ್ ಹೆಂಗಿದ್ದೀರಪ್ಪ ಅಂತ ಮಾತಾಡೋದು. ಅವ್ರು ಊಟ ಮಾಡಿ ತಮ್ಮ ಮನೆಗೆ ಹೋದ್ರು ಅಂದ್ರ ನಮ್ದು ಅವ್ರದ್ದು ಸಂಪರ್ಕ ಇಲ್ಲ. ನಮ್ಮ ಮನೆ ಪೂರ್ತಕ್ಕೆ ನಾವು ಎಷ್ಟು ಆರಾಮಿದ್ವಿ. ಇವತ್ತು ಜಗತ್ತಿಂದ ಎಲ್ಲಾ ಕಚರ ಎಲ್ಲ ಏನದನು ತಲೆಯಾಗ ಹಾಕೊಳ್ಳುವಂತ ಪರಿಸ್ಥಿತಿ. ಆದ್ರಿಂದ ಏನದ ಅಂತಂದ್ರ ನಮ್ಗೆ ಏನಾಗ್ಬೋದು ಅಂದ್ರ ನಮ್ಮ ಸಮಾಧಾನ ಭ್ರಷ್ಟ ಆಗಿ ಹೋಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅಂತರ್ಮುಖರಾಗಿ ಹೊರತೇನಿಲ್ಲ ಅಂದ್ರೆ ಗತ್ಯಂತರ ಇಲ್ಲ. ಆದ್ರಿಂದ ಇದೇನುತ್ತಾರೆ ಅಂತಂದ್ರ
ಈ ವಿಶ್ವವೆಂದರೆ ಒಂದು ವಿಚಾರವಾಗಿರುತ್ತದೆಯೋ ಏನೋ ಅನಿಸುತ್ತದೆ. ನಥಿಂಗ್ ಬಟ್ ಎ ಥಾಟ್ಸ್. ಅವ್ರ ಬಗ್ಗೆ ವಿಚಾರ ಬಂದಾಗನ ಆ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾನೆ. ಹೊರತು ವಿಚಾರ ಇಲ್ಲ ಅಂದ್ರೆ ಆ ವ್ಯಕ್ತಿ ನಮ್ಮ ಕಣ್ಮುಂದೆ ಇಲ್ಲೇ ಇಲ್ಲ, ಆ ವ್ಯಕ್ತಿನೇ ಇಲ್ಲ. ಅರ್ಥಾತ್ ಏನಂದ್ರೆ ಅವನ ಬಗ್ಗೆ ವಿಚಾರ ಬಂದ್ರೆ ಅವ ಬಂದ, ನಮ್ಮ ಕಣ್ಮುಂದೆ ಬಂದಿರ್ತಾನೆ. ವಿಚಾರ ಇಲ್ಲ ಅಂದ್ರೆ ಅವನು ಇಲ್ಲ. ಇದು ವಸ್ತುವಾಗಿರುವುದಿಲ್ಲ, ವಿಚಾರವಾಗಿರುತ್ತದೆ. ಜೀನ್ಸ್ ಅನ್ನೋದು ದಿ ಮಿಸ್ಟೇರಿಯಸ್ ಯೂನಿವರ್ಸ್ ಎಂಬ ಒಂದು ಗ್ರಂಥವಿರುತ್ತದೆ. ಅದರಲ್ಲಿ ಅವನು ಅನ್ನುವುದೇನೆಂದರೆ, ಈ ವಿಶ್ವವನ್ನು ನಿರ್ಮಾಣ ಮಾಡುವ ಈಶ್ವರನು ಬಹಳ ದೊಡ್ಡ ಗಣಿತಜ್ಞನಾಗಿರುತ್ತಾನೆ. ಒಬ್ಬ ಪ್ರೊಫೆಸರ್ ಅಂದದ್ದೇನೆಂದರೆ, ದಿ ಐಡಿಯಾ ಆಫ್ ದಿ ಮ್ಯಾಥಮೆಟಿಕಲ್ ಕ್ರಿಯೇಟರ್ ಆಫ್ ದಿ ಯೂನಿವರ್ಸ್. ಈ ವಿಶ್ವ ನಿರ್ಮಾಣ ಮಾಡುವ ಈಶ್ವರನು ಬಹಳ ದೊಡ್ಡ ಗಣಿತಜ್ಞನಾಗಿರಬೇಕು. ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಏಕೆಂದರೆ ಮುಂದೆ 200 ವರ್ಷಗಳಲ್ಲಿ ಆಗುವ ಗ್ರಹಣಗಳನ್ನು ಈಗಲೇ ಬರೆದು ಇಟ್ಟಿರುತ್ತಾರೆ. ಐನ್ಸ್ಟೈನ್ ನಂಬೋಣ ಏನಿತ್ತೆಂದರೆ, ನಾನು 5-6 ಇಂಥ ನಿಯಮಗಳನ್ನು ಶೋಧಿಸಿ ತೆಗೆಯುತ್ತೇನೆ, ಯಾವುದರಲ್ಲಿ ಸಂಪೂರ್ಣ ವಿಶ್ವದ ಕಾಲಭಾರ ಬರುತ್ತದೆ. ವಿಶ್ವದ ಪ್ರತಿಯೊಂದು ಸಮಸ್ಯೆಯನ್ನು ಅದರಿಂದ ಬಿಡಿಸಲು ಬರಬೇಕು. ತಾತ್ಪರ್ಯವೇನೆಂದರೆ, ವಿಶ್ವದ ನಿಯಮಗಳು ಗಣಿತದಿಂದ ಅಷ್ಟೊಂದು ಕಟ್ಟಲ್ಪಟ್ಟಿರುತ್ತವೆ. ಮನುಷ್ಯನ ಪ್ರಾಣವೂ ಕೂಡ ನಿಯಮದಂತೆ ನಡೆಯುತ್ತದೆ. ಆದ್ದರಿಂದ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅವನು ಅಲಿಗಾಡಿಸಿದ್ರನೇ ವಿಶ್ವ ಅಲಿಗಾಡುವುದೇ ಹೊರತು ಇಲ್ಲೇ ಇದ್ದು ಶಕ್ಯ ಇಲ್ಲ. ನನ್ನ ನಿಯಮಾನುಸಾರ ಅರ್ಜುನ ಕಾಲ ಮಾಡುವುದು ಭಕ್ಷಣ, ಸರ್ವ ಸೃಷ್ಟಿ ನನ್ನದೇ ಆಜ್ಞಾಪಾಲನ ಮಾಡುವುದು. ಹೇಳ್ತಿರ್ತಾರೆ ಏನು ಅಂದ್ರೆ, ಹಾವಿಗೆ ಭಗವಂತನ ಆಜ್ಞೆ ಆಗುತ್ತೆ ಹೊರತು ಆ ಹಾವು ಕಚ್ಚೋದಿಲ್ಲ. ಹೆಂಗ ತಿಳ್ಕೊಂಡು ಕೇಳಿದ್ರೆ, ನಾವೊಂದು ದಿವಸ ಯಾರ್ವಾಡದಾಗ ಇದ್ದಾಗ ಅದ ಚಿಕ್ಕನಾಗ ಮಲ್ಕೊಂಡಿದ್ವಿ. ಇತ್ತ ನಮ್ಮ ತಂದೆಯವರು, ಇತ್ತ ನಮ್ಮ ತಾಯಿ ನಡಕ್ ನಾವೆಲ್ಲ ಮಲ್ಕೋತಿದ್ವಿ. ಒಂದ ಗುಡಾರ ಹಸುದ ಗುಡಾರ ಇನ್ನೂ ಅದ ಭಾರಣ ಮನ್ಯಾಗ. ಅರ್ಥಾತ್ ನಮ್ಮ ತಂದೆ ನಮ್ಮ ತಾತನ ಮಕ್ಕಳಿಗೆ ಗುರಾನನ ಮಕ್ಕಳಿಗೆ ಭಾರಣ್ಣ, ಭಾರಣ್ಣನ ಮಕ್ಕಳಿಗೆ ಚಿರಾಣ್ಣ. ಅರ್ಥಾತ್ ಏನಂದ್ರೆ ಹಿಂಗ್ ಮಲ್ಕೋತಿದ್ವಿ. ಅಕ್ಕವನ ಮಕ್ಕಳಿಗೆ ಲಲ್ಲಕ್ಕ, ಇವ್ರು ಮಲ್ಕೋತಿದ್ರು. ಎಲ್ಲಾರು ಏನೋ ಸಾಲು ಮಲ್ಕೊಂಡ್ರು. ಒಂದ್ ದಿವಸ ಒಂದಿಷ್ಟು ದಪ್ಪಂದು ಹಾವು ರಪ್ಪಂತ ಮ್ಯಾಲ ನಮ್ಮ ತಾತನ ಚಾದರ್ ಮ್ಯಾಲ ಬಿದ್ದು, ಆ ಹಾವು ಏನದ ಅಷ್ಟೂರ್ ಮ್ಯಾಲೂ ಹಿಂಗ ಹಾಯು ಹೋಗಿ ಕಲಿಗೆ ಹೋಗಿ ಆ ಒಂದು ಬಾಗಿಲ ಮ್ಯಾಲ ಇನ್ನೊಂದ್ ಸ್ವಲ್ಪ ಸಂದಿತ್ತು. ಆ ಸಂದಿ ಮ್ಯಾಲ ಜೋಡ್ ಬದಲು ಕೂತ್ ಬಿಟ್ಟಿದ್ರು. ಅಕಸ್ಮಾತ್ ಅದು ಯಾರಿಗೂ ಗೊತ್ತೇ ಇಲ್ಲ. ನಮ್ಗೆ ಹಾವು ಒಂದು ಹಾಯಿ ಹೋದದ್ದೇ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ತಂದೆ ಹಚ್ಚಲಾತು, ಅಲ್ಲಿ ಹೆಚ್ಚಿನ ಕಡೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಅವ್ರ ಕಂದೀಲ ತೋಳದ್ ಮಾಡಿ ಆ ಹಿತ್ತಲ ಕಡೆ ಹೋಗೋದನ್ನ ಹಿಂಗ ಮಾರಿ ಬಿಟ್ಕೊಂಡು ಕೂತಿದ್ಲ. ಒಮ್ಮೆಲೆ ಎಷ್ಟು ಗಾಬರಿ ಆದ್ರು ಅಂದ್ರೆ ಅವ್ರಿಗೆ ಹಾವು ಮಾಡ್ಲಿಕ್ಕೆ ಬರುವಾಗ ಹಾ 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 ಇದು ನಮಗೆಲ್ಲ ಹಚ್ಚದ ಇವ್ರಿಗೆ ಹಾ ಹಾ ನೋಡಿದ್ರೆ ಇಷ್ಟು ದಪ್ಪಂದು ಇಷ್ಟುದ್ದದ ಹಾವು ಜೋಡ್ ಬದಲಾಗಿ ಕೂತಿತ್ತು. ಕಂದೀಲ್ ನೋಡ್ ಮಾಡಿದ್ವಿ. ಆ ಈರಪ್ಪನ ಕರಿ ಬಸಪ್ಪನ ಕರಿ ಅಂತ ತಿಳ್ಕೊಂಡೆಲ್ಲ ಓಡಾಡಿದ್ವಿ. ಅವ್ರು ಬಂದ್ರು, ಅವ್ರು ಕಲ್ಲು ಹೋಗಿದ್ರು, ಖಗಾಲೇನು ಸಿಗ್ಲಿಲ್ಲ, ಹೋಗ್ಬಿಡ್ತದ್ರು. ಆಮೇಲೆ ನಮ್ದು ಪರಿಸ್ಥಿತಿ ಏನು ಅಂದ್ರೆ, ಹುಣ್ಸಿತ್ತು ಬೇವಿನ ತಪ್ಪಲ ತಿನ್ನೋದು, ಹಸಿಮೆಣಸಿಕಾಯಿ ತಿನ್ನೋದು, ದೀಪ ಎಷ್ಟು ಕಾಣಿಸ್ತಾವ, ಮುಂದೆ ಕಾಣಿಸ್ತಾ ಇಲ್ಲ. ಯಾರು ಕಾಣಿಸಿದ್ರೆ ಕಡ್ದದ, ಒಂದು ಕಾಣಿಸಿದ್ರೆ ಕಡ್ದಿಲ್ಲ. ಹಸಿಮೆಣಸಿನಕಾಯಿ ಖಾರ ಅಂತಿದ್ರೆ ಕಡ್ದಿಲ್ಲ, ಖಾರ ನಾವು ಗುರಿ. ಹಸಿಮೆಣಸಿಕಾಯಿ ತಿಂದ್ರಿ, ಬೇವಿನ ತಪ್ಪಲ ಕೈ ಹಾಕ್ತಿಲ್ಲ ಅಂದ್ರೆ ಕಡ್ದದ. ತಾತ್ಪರ್ಯ ಏನು ಅಂದ್ರೆ, ಅದಕ್ಕೆ ಭಗವಂತನ ಆಜ್ಞೆ ಆಗಿ ಹೊರತು ಕಡೆಯಾಗಿಲ್ಲ. ಒಂದ್ ದಿವಸ ನಮ್ಮ ಮಕ್ಕಳು ಸಂಗೀನಾಗ ಮುಗತ್ಲು. ಅರ್ಥಾತ್ ಏನು ದೀಪ ಹಚ್ಚಿದ್ದು ಅದು ಸಹಿತ ಕಸ ಹುಡುಕೋದ್ ಹೊಂಟಾಳ. ಅದು ಇಷ್ಟುದನ್ನ ಹಾವು ಅದನ್ನು ಹುಡುಕೋದ್ ಹೋಗಿ 11 ಅಂಕಣ ಹುಡುಗಿ ಕೊನೆಗೆ ಅದ್ ದಂದಕ್ಕಿಯಾಗ ಕಸ ಚೆಲ್ಲು ಮುಂದ ಹಿಂಗ ಅನ್ಕೊಂಡು ನೋಡಿ ಗಾಬರಿ, ಅಯ್ಯೋ ಹಾವು ಅಂತಂದ. ಹಿಂಗೆ ಎಷ್ಟೋ ಹಾವು ಬರ್ತಿತ್ತು ಅಲ್ಲಿ. ಆದ್ರೂ ಭಗವಂತನ ಆಜ್ಞೆ ಆಗದ ಹೊರತು ಈ ಜಗತ್ತಿನೊಳಗೆ ಯಾರಿಗೂ ಏನೇನು ಮಾಡ್ಲಿಕ್ಕೆ ಬರಂಗಿಲ್ಲ. ನನ್ನ ನಿಯಮಾನುಸಾರ ಅರ್ಜುನ ಕಾಲ ಮಾಡುವುದು ಭಕ್ಷಣ, ಸರ್ವ ಸೃಷ್ಟಿ ನನ್ನದೇ ಆಜ್ಞಾಪಾಲನ ಮಾಡುವುದು. ಒಬ್ಬ ಬೈದ್ರ ನಾವು ಏನ್ ಸಮಾಧಾನ ಮಾಡ್ಕೋಬೇಕು ಅಂದ್ರೆ, ಅವ್ನ ಮಹಾರಾಜ ಅವನಿಗೆ ಬೈಲಿಕ್ಕೆ ಹೇಳ್ಯಾರ, ಬೈತಾರ. ಅದ್ರೊಳಗೆ ನಮ್ಮದೇನೋ ಹಿತ ಅಂತ ತಿಳ್ಕೊಂಡ್ರೆ ನಮ್ಗೆ ಒಳಗ ರಾಗದ್ವೇಷ ಆಗೋ ಪ್ರಶ್ನೆ ಇಲ್ಲ. ಮಹಾರಾಜನ ಅವ್ನ ಬಾಯಿಂದ ಬೈಲಿಕ್ಕೆ ಅವನದೇನ್ ಕಿಮ್ಮತ್ತದ, ಅವನದೇನಂತ ತಾಕತ್ತದ ಅವನಿಗೆ ಬೈಯುವಂತಹದ್ದು, ಅವನಿಗೆ ಅವನೇನ್ ತಲೆ ಬೈತಾನ. ಅವ್ರು ಬೈ ಅಂತ ಹೇಳ್ಯಾರ. ಅರ್ಥಾತ್ ಆ ಮುಗ್ಲಕ್ಕೆ ಹೇಳಿದ್ರಲ್ಲ ಮಹಾರಾಜ, ಏನ್ ಬೇಕಾದ ಮಾಡು, ಆ ಮುಗ್ಲಿಗೆ ಸಿಟ್ಟು ತರಿಸುವಂತ. ಅರ್ಥಾತ್ ಪಾಪ ಅವರು ಮಾಮೂಲ ಜ್ಞಾನೇಶ್ವರಿ ಸಾತ್ವಿಕ ಮನುಷ್ಯ,
ಅವ್ರು ಹೋಗಿ ಅಭಂಗ ಬರ್ಕೋತ ಕೂತಿದ್ರು. ಹೋದ್ ಕೂಡಲೇ ಹೆಂಗ್ ಬೇಕ್ ಹಂಗ್ ಬೈಲಿಕ್ಕೆ ಹತ್ಕೊಂಡು ಸ್ವಾಭಾವಿಕವಾಗಿ ಸಿಟ್ಟು ಬರೋದು ನೋಡ್ರಿ. ಅವ್ರೇನು ಏನಪ್ಪ ಶಾಂತಿ ಬ್ರಹ್ಮ ಅಲ್ಲ ಏನಲ್ಲ. ಆದ್ರಿಂದ ಸಿಟ್ಟು ಬಂದು ಕೊನೆಗೆ ಅವನ ಅಕ್ಕನ ಅನ್ಸುತ್ತ ಶುರು ಆದ ಕೂಡಲೇ ಕೈಯಾಗಿ ರೂಳ್ ಕಟ್ಟಿಗೆ ಅವಾಗ ಗೆರಿ ಹೊಡೆದು ಬರೀತಿದ್ರಿ. ಆ ರೂಳ್ ಕಟ್ಟಿಗೆ ತಗೊಂಡು ಹೊರಗೆ ಕೋಲ್ಯಾಗಿಂದ ಹೊರಗೆ ಬಂದು ಹೇ ನಂದು ನಿಂದು ಏನ್ ಸಂಬಂಧ, ಎದಕ್ ಬೈತೀನಿ ನೀನು ಅಂತ ಅಂದ್ಕೊಂಡಿದ್ದಾಗ ದೊಡ್ಡಲ್ಲಿ ಪರಮಾತ್ಮ ನಿಮ್ಮನ್ನ ಬೇಕಾದ್ ಮಾಡೋದಿಲ್ಲ, ಏನು ಪ್ರಶ್ನೆ ಇಲ್ಲ. ನೋಡಿ ಹೆಂಗಿರ್ತಾರ ಅಂತಂದ್ರೆ ಮಹಾರಾಜರು ಹೇಳಿಟ್ಬಿಟ್ಟಿರ್ತಾರ. ಎಷ್ಟು ನಾವ್ ಏನ್ ಅಲ್ಲಿ ಇದ್ದೀವ್ರ ಒಟ್ಟೆ ಎಲ್ಲ ಮಹಾರಾಜರ ಪರಿವಾರದವ್ರು ಇಲ್ಲಿ ಅವ್ರು ಹೊರಗಿನವ್ರು ಎಲ್ಲಾರು ಮಹಾರಾಜರು ಎಲ್ಲಾರು ಹೇಳಿಟ್ಬಿಟ್ಟಿರ್ತಾರೆ. ಏನು ಅಂದ್ರ ಏನ್ ಬೇಕಾದ್ ಮಾಡ ಅವ್ನ ತಲೆ ಕಡಸು, ಏನ್ ಬೇಕಾದ್ ಮಾಡ ಅವ್ನ ಸಿಟ್ಟು ತರಿಸು ಅಂತ ಹೇಳಿಟ್ಬಿಟ್ಟಿರ್ತಾರೆ. ಸಾವಧಾನ ಇರ್ಬೇಕು ನಾವು. ಯಾರಾದ್ರೂ ಏನಾದ್ರು ಅಲ್ಲಿಗೆ ಹತ್ಕೊಳ್ಳು ಬಹುಶಃ ಅರ್ಜಿಂದೆಲ್ಲ ಬರ್ಲಿಕ್ಕೆ ಹತ್ತಿದ ಇಲ್ಲ, ಅವರ ಏನು ಮಾಡ್ಲಿಕ್ಕೆ ಹತ್ತಾರ ಇದನ್ನ. ಇಲ್ಲೇ ಇದ್ರ ಇವನ್ಗೇನ್ ಕಿಮ್ಮತ್ತ ಬೈಯುವಂತ ಅಂದ್ಬೇಕು. ಮಹಾರಾಜರ ಬಯಸ್ಲಿಕ್ಕೆ ಹತ್ತಾರ ಅಂದಾಗ ನಾ ಶಾಂತ ಇರ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ಅವ್ನು ಬೈಯಾವ್ದಿಲ್ಲ ಯಾಕೆ ನಮ್ಗೆ ಉದ್ಧಾರ. ಅರ್ಥಾತ್ ಏನು ಅಂದ್ರೆ ಅವನು ಬೈಕೋತ ಒದರಾಡ್ಕೋತ ರೂಪದಾಗ ಅತಿ ಬಹಳ ಖುಷಿ ಉಂಗ. ಸಿಟ್ಟಿಗೆ ಹೆಂಗ್ ಸಿಟ್ಟಿಗೆ ಎಬ್ಸಿದ್ ನೋಡ್, ಹೆಂಗ್ ಸಿಟ್ಟಿಗೆ ಎಬ್ಸಿದ್ ನೋಡ. ನಾವು ಮಹಾರಾಜ ಮುಂದೆ ಬಂದು ಮಹಾರಾಜ ಆಂಡವಾಗ ರಚಾಂಡ ಅಂತ ತೊಂಬಂದೇ ನೋಡ್ರಿ ಇದನ್ನ ಉಪದ್ವ್ಯಾಪಿ ಇದನ್ನ ಕೂಡಲೇ ಮುದುಕನ್ನ ಅಂತ ಕೂಡಲೇ ವಾಮನ್ ಜ್ಞಾನೇಶ್ವರಿ ಅವರು ವಾಮನರಾವರು ಬಂದು ಮಹಾರಾಜರಿಗೂ ಒದರಾಡಿ ಕತ್ಬಿಟ್ರು. ಏನ್ರಿ ಎಂತೆಂತ ಮಂದಿ ಇಟ್ಕೊಳ್ತಿದ್ವು ಇದ್ದದ್ದ ಇವಕ್ಕೇನ್ ಪರಮಾತ್ಮ ಬರ್ತದ, ಇವಕ್ಕೇನ್ ಪರಮಾತ್ಮ ಬರ್ತದಲ್ಲ, ಸಾಧನೆ ಬರ್ತದಾನೆ, ಬರೇ ಹೋಗ್ಬರಂಕ ಇಂಥವ್ರು ಕೂಡ್ತಾವ, ಇವ್ನ ಎದಕ್ಕೆ ಇಟ್ಕೊಂಡಿರಿ ಅಂತ ಬೇರೆ ಕತ್ಕೊಂಡು ಮಹಾರಾಜರಿಗೆ ಅವರ ಮಾಡಿರೋ ನಾಟಕಿದ್ರು ಅನ್ಬೇಕು. ಅವ್ರೊಂದು ಒಂದ್ರ ಇಷ್ಟ ಸಿಟಿಗೆದ್ದಿರಿ ಏನಾಗಿರಂತ ಹಬ್ಬದಿಂದ ನೋಡ್ರಿ. ಸುಮ್ಮನೆ ಇಲ್ಲಿಂದ ಹೋದೆ, ಹೋದ್ ಕೂಡ ಅಭಂಗ ಬರ್ಕೋತ ಕೂತೆ ನಿಮ್ಮನ್ನ ಭೇಟಿಯಾಗಿ ಹೋಗಿದ್ಲ. ಭೇಟಿಯಾಗಿ ಹೋಗಿ ಸುಮ್ಮನೆ ಸಮಾಧಾನ ನಾನು ನನ್ನ ಪುಸ್ತಕನ ಅಭಂಗ ಬರ್ಕೋತ ಕೂತಿದ್ದೆ, ತುಕಾರಾಮರ ಅಭಂಗ. ಇವ್ ಬಂದ್ ಹೆಂಗ್ ಬೇಕು ನನ್ ಬೈಲಿಕ್ಕೆ ಹತ್ತ ಅಲ್ರಿ. ಮತ್ ಇದೇ ನಾನು ಎಲ್ಲಾರ್ಗು ಹೇಳುದು ನೀವ ಕೇಳಿದ್ರಿ. ಬ್ರಹ್ಮ ಭಗವಂತನ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಇರಬಾರ್ದು ಅಂತ. ಮತ್ತು ನೀವ ಹೇಳಿದ್ರೆ ನಮ್ಮೊಳಗೆ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ ಅಂತ. ನಾ ಏನ್ ಮಾಡಿದ್ರು ಸಿಟಿಗಳಾಗಿಲ್ಲ ಅಂತ ಹೇಳಿದ್ರಿ. ಮತ್ತೆ ಸಿಟಿಗೆದ್ ಬಿಟ್ಟಿಲ್ಲ ಎಷ್ಟೊಂದು. ಮತ್ತೆ ಹೆಂಗ್ ಮಾಡ್ಬೇಕಿಲ್ಲ ಅಸಾಧ್ಯ. ಯಾಕೆ ಅಂತಂದ್ರೆ ಅದು ಪ್ರತಿಯೊಂದರ ಹಿಂದೆ ಭಗವಂತನ ಸತ್ತ ಕಾರ್ಯ ಮಾಡ್ಲಿಕ್ಕತ್ತಿದೆ ಅನ್ನೋ ವಿಷಯದಲ್ಲಿ ನಾವು ಜಾಗೃತಿ ಇದ್ರೆ, ಸಾವಧಾನ ಇದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆದ್ದರಿಂದ ನನ್ನಲ್ಲಾದರೆ ಅನನ್ಯ ಶರಣ ಹೇಗೆ ಅಲ್ಲ, ನನ್ನ ನಿಯಮಾನುಸಾರ ಅರ್ಜುನ ಈ ರೀತಿಯಾದ ಸಮರ್ಥ ನಾನೇ ಜಗತ್ತಿನ ನಾಥ ಹಾಗೂ ಆಕಾಶದಂತೆ ಸಾಕ್ಷಿಭೂತ ನಾನೇ ಆಗಿರುವೆನು. ಭಗವಂತ ಹೇಳ್ತಾನೇನು ಅಂದ್ರೆ ಈ ರೀತಿಯಾಗಿ ಈ ಜಗತ್ತಿನ ನಾಥ ನಾನೇ ಇದ್ದೀನಿ, ಸಮರ್ಥನಾಗಿರ್ತಕ್ಕಂಥವ ನಾನು. ಆಕಾಶದಂತೆ ಸಾಕ್ಷಿಭೂತ, ಇದು ಆಕಾಶದ ಸ್ಪೇಸ್. ಆಕಾಶ ಅಂದ್ರೆ ಏನು ಅಂದ್ರೆ ಸ್ಪೇಸ್. ಅದು ನಾವು ಇಬ್ರು ಬಡದಾಡ್ಲಿಕ್ಕೆ ಹತ್ರ ಅದೇನು ಆಕಾಶ ಏನ್ ಬಂದು ನಮ್ಮನ್ನು ಬಿಡಿಸ್ತದೆ, ಸುಮ್ಮನೆ ನೋಡ್ಕೊತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಯಾವ ರೀತಿಯ ನಾಟಕದಲ್ಲಿ ಮ್ಯಾಲಿನ ಲೈಟ್ ಹಾಕಿರ್ತಾರೋ ಆ ಲೈಟ್ ಏನು ಬೆಳಕ ಬೀಳುತ್ತಿರ್ತದನೋ ಅದು ಸುಮ್ಮನೆ ಎಲ್ಲಾ ಪ್ರಸಂಗಗಳಿಗೂ, ಎಲ್ಲಾ ದೃಶ್ಯಗಳಿಗೆ, ಎಲ್ಲಾ ಸೀನರಿಗಳಿಗೆ ಅದೇನಿರ್ತದೆ ಅಂದ್ರೆ ಕೇವಲ ಸಾಕ್ಷಿಯಾಗಿರ್ತದೆ. ಹಂಗ ಎಲ್ಲದಕ್ಕೂ ಏನಿದ್ದೇನೆ ಅಂದ್ರೆ ನಾನು ಸಾಕ್ಷಿಭೂತ ನಾನೇ ಆಗಿರುವೆನು. ಇಲ್ಲಿ ನಾಮ ರೂಪಗಳಿಂದೆಲ್ಲ ಅರ್ಜುನ ತುಂಬಿರುವುದಲ್ಲ, ಹಾಗೂ ಆಧಾರ ನಾಮ ರೂಪಗಳಿಗೆಲ್ಲ ನಾನೇ ಆಗಿರುವೆ. ಇಲ್ಲೇ ಒಟ್ಟು ನಾಮ ರೂಪಗಳವನು ಹೆಸರು ಮತ್ತು ರೂಪ, ಇವುಗಳಿಗೆಲ್ಲ ಏನವನು ಇದೆ. ಹಾಗೂ ಆಧಾರ ನಾಮ ರೂಪಗಳಿಗೆಲ್ಲ ನಾನೇ ಆಗಿರುವೆ. ಹೇಳಿದ ಕೂಡಲೇ ನಮ್ಮ ಮನುಷ್ಯ ಗಟ್ಟೆ ಕೂತ್ಬಿಡು. ಅಂದ್ರೆ ಭಗವಂತನ ಈ ವಿಶ್ವಕ್ಕೆ ಆಧಾರ ಇದ್ದಾನಪ್ಪ. ಈ ವೈಜ್ಞಾನಿಕ ಸಂಸ್ಕೃತಿಯ ಒಂದು ಬಹಳ ದೊಡ್ಡ ಅಭಿಶಾಪ ಈ ಸಮಾಜದ ಮೇಲೆ ಅಂದ್ರೆ ಇದು ಮನುಷ್ಯನನ್ನ ಕುತರ್ಕಿಯನ್ನಾಗಿ ಮಾಡಿಬಿಟ್ಟು ಬರೇ ಕುತರ್ಕ, ಬರೇ ವಿಚಾರ, ಬರೇ ಕುತರ್ಕ, ಬರೇ ಒಂದೇನಪ್ಪ ಅಂದ್ರೆ ತಲೆಯಾಗ ಒಟ್ಟ ಏನಾಗಿಲ್ಲ ಅಂದ್ರೆ ಶ್ರದ್ಧಾ ಇಲ್ಲ, ಭಾವನಾ ಇಲ್ಲ, ನಿಷ್ಠಾ ಇಲ್ಲ. ಬರೇ ಏನಪ್ಪಾ ಅಂದ್ರೆ ಇಲ್ಲದ್ದೇನಾದ್ರೂ ವಿಚಾರ ಮಾಡ್ಕೊತ ಹೋಗುವಂತಹದ್ದು. ಬುದ್ಧಿಗೆ ಮಹತ್ವ ಕೊಟ್ಟು ಅರ್ಥಾತ್ ಏನು ಅಂದ್ರೆ ನನ್ನ ಮಗ ಅತ್ಯಂತ ಏನಿದಾನ ಭಾವಿಕಿದ್ದಾನ್ರಿ,
ನನ್ನ ಮಗ ಅತ್ಯಂತ ಶ್ರದ್ಧಾವಾನಿದ್ದಾನೆ, ನನ್ನ ಮಗ ಅತ್ಯಂತ ನಿಷ್ಠೆ ಉಳ್ಳವಿದ್ದಾನೆ ಅನ್ನುವಂತ ತಂದೆ ತಾಯಿ ಮಾರಿನೇ ನೋಡಿಲ್ಲ. ಅರ್ಥಾತ್ ಏನು ಅಂದ್ರೆ ನನ್ನ ಮಗ ಹಂಗ ಬುದ್ಧಿವಂತಿದ್ದಾನೆ, ಹಿಂಗ ಬುದ್ಧಿವಂತಿದ್ದಾನೆ, ನನ್ನ ಮಗ MA PhD ಫಸ್ಟ್ ರ್ಯಾಂಕಿನಾಗ ಅಲ್ವೋ ಹೌದು ಖರೆ ಅಂತಃಕರಣದಿಂದ ಹೆಂಗಿದ್ದಾನೆ, ಅಂತಃಕರಣ ದುಷ್ಟಿದ್ದಾನ್ರಿ ಅಂತ. ಮತ್ತೆ ಅಂತಃಕರಣದಿಂದ ಬಹಳ ದುಷ್ಟಿದ್ದಾನ, ಆದ್ರೆ ಬುದ್ಧಿವಂತಿದ್ದಾನ, ಬಹಳ ತಿರ್ಸಷ್ಟಿದ್ದಾನೆ, ದುಷ್ಟಿದ್ದಾನೆ, ಹೇಳಿದ್ ಕೇಳಕ್ಕಿಲ್ಲ, ತಂದ ತಾನು ಸಾಧಿಸ್ತಕ್ಕಂಥವ, ಅಪ್ಪಿಲ್ಲ ಅಮ್ಮಿಲ್ಲ, ಇಂಥ ಒಂದು ದಿಮಾಗ್ ಬಡಿತಾನೆ. ಇವೆಲ್ಲ ಏನಂದ್ರೆ ಅಂತಃಕರಣದ್ದು. ಅಲ್ಲಿ ಆದ್ದರಿಂದ ಏನಿಲ್ಲ ಅಂದ್ರೆ ನಮ್ದು ಒಳಗೆ ಇಳಂಗೆ ಇಲ್ಲ. ನೀರಿನದೇ ತರಂಗವು, ಹೇಗೆ ನೀರಿನದೇ ತರಂಗವು ಹಾಗೂ ತರಂಗಗಳಲ್ಲಿ ಜಲವು, ಹಾಗೆ ಎಲ್ಲಿ ವಾಸಿಸುವುದು ಎಲ್ಲವೂ ನಾನೇ ಆ ನಿವಾಸವು. ಅರೆ ಅರ್ಥಾತ್ ಏನು ಅಂದ್ರೆ ಹೇಗೆ ನೀರಿನದೇ ತರಂಗ, ತರಂಗ ಅಂದ್ರೆ ತೆರೆ, ನೀರಿಂದ ತೆರೆ, ಆ ತೆರೆ ತುಂಬಾ ನೀರು, ನೀರು ಬಿಟ್ಟು ಬೇರೆ ಏನಾದ್ರು ಶಕ್ಯ ಇದೆ. ಹಾಗೆ ಎಲ್ಲಿ ವಾಸಿಸುವುದು ಎಲ್ಲವೂ, ಎಲ್ಲಿ ಯಾವುದ್ರೊಳಗೆ ಎಲ್ಲ ತುಂಬಿಕೊಂಡದನೋ ನಾನೇ ಆ ನಿವಾಸವು, ನಾನೇ ಆ ಮನೆ ಇದ್ದಂಗ. ಈ ಜಗತ್ತು ಬ್ರಹ್ಮಾಂಡ ಏನದನೋ ಯಾವುದ್ರೊಳಗೆ ಈ ಅನಂತ ಈ ನಕ್ಷತ್ರಗಳು ಕಾಣಿಸ್ತಾವೆ, ಇಂಥವು ಎಷ್ಟೋ ಸೂರ್ಯರಿದ್ದಾರೆ. ಒಂದೊಂದು ಸೂರ್ಯಮಂಡಲ ಹೆಂಗವನು ಅಂಥವು ಎಷ್ಟೋ ಸೂರ್ಯಮಂಡಲವ. ಈ ಏನು ಒಂದು ಗ್ರಹಗಳವನು ಸೂರ್ಯನಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡ ನಕ್ಷತ್ರಗಳವ. ಮೊದಲಾಗಿ ಸೂರ್ಯ ಹೇಳ್ತಿದ್ದಾನಂದ್ರ ಈ ಪೃಥ್ವಿಯ ನಮ್ಮ ತಿರುಗಿ ಮುರುಗಿ ಏನಪ್ಪಾ ಅಂದ್ರೆ ಹೆಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ಅದಕ್ಕಿಂತ ಬಹಳ ಅದು ನಾವು ಸ್ವಲ್ಪ ಎಲ್ಲ ಕಡೆ ಅಡ್ಡಾಡಿ ಬಂದಿವಿ ಅಂತ ಇಟ್ಕೊಡ್ರಿ. ಅದು ಭಾರತ ಅಂತ ಇಟ್ಕೊಡ್ರಿ. ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡ ಜಗತ್ತದ. ಆ ಜಗತ್ತಿನಿಗಿಂತಲೂ 13,000 ಪಟ್ಟು ಸೂರ್ಯ ದೊಡ್ಡವೆ. ಆ ಸೂರ್ಯನೊಳಗೆ ಇಂಥವು 13,000 ಪೃಥ್ವಿ ಕೂಡ್ತಾವೆ. ಅವನಿಗಿಂತ ದೊಡ್ಡ ದೊಡ್ಡ ನಕ್ಷತ್ರ ಅವೆಲ್ಲ ಏನವ ಅಂದ್ರ ಆ ಭಗವಂತನ ಮನೆ ಒಳಗ ಅವ. ಅವ್ನ ಭಗವಂತನ ಮನ್ಯಾಗ ಒಂದು ಮೂಲ್ಯಾಗ ಅವೆಲ್ಲ. ಅವು ಹೊರಗೆ ಹೋದದ್ದು ಅವನಿಗೆ ಲಕ್ಷ್ಯ ಇರಂಗಿಲ್ಲ, ಒಳಗೆ ಬಂದದ್ದು ಲಕ್ಷ್ಯ ಇರಂಗಿಲ್ಲ. ಅಂದ್ರ ಅವು ಸೃಷ್ಟಿ ಪ್ರಳಯ ಆದದ್ದು ಭಗವಂತನಿಗೆ ಲಕ್ಷ್ಯ ಇರಂಗಿಲ್ಲ. ಅವು ಒಂದ್ಸಲ ಇವ್ ಕೇಳಿಲ್ಲ, ಯಾರು ಅಕ್ಬರ್ ಬೀರ್ಬಲ್ ಕೇಳಿದ, ಬೀರ್ಬಲ್ ಹಮಾರೆ ದಿಲ್ಲಿ ಮೇ ಕವ್ವೆ ಕಿತ್ನೆ ಹೈ ಅಂತೆ, ನಮ್ ದಿಲ್ಲಿ ಒಳಗೆ ಎಷ್ಟು ಕಾಗ್ಯವ ಅಂದ ಕೂಡಲೇ ಎಲ್ಲಾರನ್ನು ಕೇಳಿದ, ಎಷ್ಟು ಕಾಗ್ಯವ ಎಷ್ಟು ಕಾಗ್ಯವ, ಗೊತ್ತಿಲ್ರಿ ಅಂತಂದ್ರು ಎಲ್ಲ. ಅವು ಬಾಕಿಗಳೆಲ್ಲ ಕೂತಿದ್ವಲ್ಲ ಅವು. ಆಮೇಲೆ ಇವನು ಕೇಳಿದ ಬೀರ್ಬಲ್, ಕ್ಯೋ ಬೀರ್ಬಲ್ ಹಮಾರೆ ದಿಲ್ಲಿ ಮೇ ಕವ್ವೆ ಕಿತ್ನೆ. ಅವ ಏಕದಮ್ ಹೇಳಿಬಿಟ್ಟ 4,563 ಅಂತ. ನಿನ್ನೆ ಹೇಳ್ಸ್ಕೊಂಡು ಬಂದ 4,538 68 ಅಂತ ಹೇಳಿಕೊಳ್ಳಿ ಎಲ್ಲರೂ ಗಾಬರಿ ಮಾಡಿದ್ರು. ಇವೇನ್ ಕಾಯ್ಕೊಳ್ಳೋದ ಏನು ಗಣತಿ ಮಾಡ್ಲಿಕ್ಕೆ ಅವಾಗ ಅಕ್ಬರ್ ನಾವು ಮಾತಿ ಫಲಿತಿ ಮಾಡ್ಬೇಕ ಅಂದ ಕೂಡಲೇ ಅಕ್ಬರ್ ಅದನ್ನ ಹೆಚ್ಚಿದ್ರ ಹೊರಗಿಂದ ಬಂದಾವ ಅಂತ ತಿಳ್ಕೊಳ್ಳೋದು, ಕಲಿತಿದ್ರ ಹೊರಗೆ ಹೋಗ್ಯಾವ ಅಂತ. ಅಕ್ಬರ್ ಬೇಜಾರ ಆಗಿಲ್ಲ. ಒಂದ್ ದಿವಸ ಅಕ್ಬರ್ ಹೆಂಡತಿ ಬೀರ್ಬಲ್ 3 ಮಂದಿ ಟೇಬಲ್ ಮ್ಯಾಲ ಕೂತ್ ಹಿಂಗ ಕುರ್ಚಿ ಮ್ಯಾಲ ಕೂತ್ಕೊಂಡು ಟೇಬಲ್ ಮ್ಯಾಲ ಮಾವಿನ ಹಣ್ಣು ಇಟ್ಕೊಂಡು ತಿನ್ಕೋತ ಕೂತಿದ್ರು. ಅವಾಗ ಬೀರ್ಬಲ್ ಏನ್ ಮಾಡಿದ ಅಂದ್ರ ಮಾವಿನ ಹಣ್ಣು ತಿಂತಿದ್ದ. ಆಮೇಲೆ ಬಪ್ಪ ತನ್ನ ಮುಂದೆ ಬಪ್ಪ ಸೊಪ್ಪಿ ಹಾಕೋತ ಕೂತಿದ್ದ. ಬೀರ್ಬಲ್ ಅಕ್ಬರ್ ಹೆಂಡತಿ ಬೀರ್ಬಲ್ ಪ್ರತಿಗಲ್ ಮಾಡ್ಬೇಕು. ತಂದೆ ಏನಾದ್ರು ಹೇಳ್ತಾನೆ, ಇವನ್ನ ಒಂದ್ಸಲ ಫಜೀತಿ ಮಾಡ್ಬೇಕು, ಇವನಿಗೆ ಅಪಮಾನ ಮಾಡ್ಬೇಕು, ಇವನ್ ತೋರ್ಸೇ ಬಿಡ್ಬೇಕು, ನಮ್ದು ಹೆಂಗದ ಬುದ್ಧಿಮತ್ತ ಅಂತ ತಿಳ್ಕೊಂಡು ಆಕೆ ಏನ್ ಮಾಡಿದ್ರು, ಹಣ್ಣು ತಿಂದು ಬಪ್ಪ ಸಿಪ್ಪಿ ಅವನ ಮುಂದೆ ಹೋಗಿದ್ರು. ಒಂದ್ 4-5 ಹಣ್ಣು ತಿಂದ್ರು. ಆಮೇಲೆ ಅಂದ್ರು, ಏನ್ ಬೀರ್ಬಲ್ಲು, ಏನು ಎಂತ ತಿನಿಸು ಬಾಕಿ ಇದ್ದಿದ್ದು, ಎಷ್ಟು ಹಣ್ಣು ತಿಂತಿ ನೋಡಲ್ಲ. ಬೀರ್ಬಲ್ ಅಂದ, ಖರೆ ಅದರಿ रानी साहेब सही है, सच बात है, हमने तो वो सब बीज और वो छिलके छोड़ दिए, आपने तो सब खाए. ನಾವು ಬಪ್ಪ ಸಿಪ್ಪಿಯಲ್ಲಿ ಬಿಡ್ತೀವಿ, ಅವನು ತಿಂದಿಲ್ಲ. ಹಿಂಗ ಬರೇ ಏನಪ್ಪಾ ಅಂದ್ರ ನಾವು ಬರೇ ಜೋಕ್ ಮಾಡೋದು, ವಿನೋದ್ ಮಾಡೋದು.
ಒಂದು ಅಗದಿ ಮಹತ್ವದ ಮಾತು ಹೇಳಬೇಕು ಅಂದ್ರೆ, ನಾವು ಯಾವ ಒಂದು ವಿಚಾರ, ಮಾತು, ಕಥೆ, ವಿನೋದ ಇದ್ರೊಳಗೆ ಇರ್ತೀವೋ ನಮ್ಮ ಬುದ್ಧಿ ಮಟ್ಟ ಅಷ್ಟೇ ಇರ್ತದೆ. ಆ ಬುದ್ಧಿಯಿಂದ ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ, ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಪ್ರತಿ ದಿವಸ ಬರ್ಬೇಕಾದ್ರೆ ಒಂದು 15-20 ನಿಮಿಷ ನೋಡ್ಕೊಂಡು ಬಂದಿರ್ತೇನೆ. ಅರ್ಥಾತ್ ಏನಂದ್ರೆ ರಾತ್ರಿ ಉಪಾಸನಾ ಟೈಮ್ನಾಗ ಒಂದು 15-20 ನಿಮಿಷ ನೋಡಿ, ಇದನ್ನು ಓದಿ, ಮರಾಠಿ ಓದಿ, ಇದನ್ನು ಓದಿ, ಅವ್ನು ನೋಟ್ ಸಹಿತ ಮಾಡ್ಕೊಂಡು ಬಂದಿರ್ತದೆ. ನಮ್ಮಲ್ಲಿ ಏನಿಲ್ಲ ಅದಷ್ಟಾಗಿ ಅದನ್ನೆಲ್ಲ ನೆನಪಿನಿಂದ ನಮ್ಮ ಬುದ್ಧಿ ಏನಾಗ್ಬಿಟ್ರೆ ಸೀರಿಯಲ್ ನೋಡುದು, ಮನೆ ಸಿನಿಮಾ ನೋಡುದು, ಬರೇ ಮಾತು, ಹರಟಿ, ಕಥಿ, ವಿನೋದ ಇದ್ರೊಳಗೆ ಇರೋದ್ರಿಂದಾಗಿ ಆ ಮನಸ್ಸಿಗೆ ಡೆಪ್ಥನ ಇಲ್ಲ. ಮನಸ್ಸು ಶಾಂತಿ ಇದ್ರೆ ಮನಸ್ಸು ಆಳವಾಗಿ ಹೋಗ್ತದೆ. ಅವಾಗ ಅದು ಕಲ್ಪನಾ ಬರ್ತದೆ, ಇದ್ರದ್ದು ಸೂಕ್ಷ್ಮವಾಗಿರ್ತಕ್ಕಂಥ ಇಲ್ಲಿ. ಆದ್ರಿಂದ ಹೇಗಿದೆ ಅಂದ್ರೆ, ಹೇಗೆ ನೀರಿನದೇ ತರಂಗವು ಹಾಗೂ ತರಂಗಗಳಲ್ಲಿ ಜಲವು, ಹಾಗೆ ಎಲ್ಲಿ ವಾಸಿಸುವುದು ಎಲ್ಲವೂ ನಾನೇ ಆ ನಿವಾಸವು. ಆ ಭಗವಂತನ ಅರ್ಥಾತ್ ಕೃಷ್ಣ ಏನ್ ಮಾಡ್ದ ಅಂದ್ರೆ ಮಣ್ಣು ತಿಂದ. ಸಣ್ಣವಿದ್ದಾಗ 2 ವರ್ಷವನಿದ್ದಾಗ ಕೃಷ್ಣ ಮಣ್ಣು ತಿಂದ ಕೂಡಲೇ ಅವ್ರ ಯಶೋಧ ಏನ್ ಮಾಡಿದ್ರು ಅಂದ್ರೆ, ಅವನು ಹಿಡಿದು ಕಿವಿಗಡ್ಡಿ ಹಿಡಿದು ತೆಗಿಬಾಯಿ, ಮಣ್ಣು ತಿಂತಿ, ಬೆಣ್ಣೆನು ತಿಂತಿ ಕತ್ಕೊಂಡು, ಮತ್ತ ಮೊಸರು ಅನ್ನನು ತಿಂತಿ, ಮತ್ತ ಮಣ್ಣು ತಿಂತಿ, ತೆಗಿಬಾಯಿ ಅಂತ ಕೂಡಲೇ ಬಾಯಿ ತೆಗೆದ್ರೆ ಆ ಬಾಯಿಯೊಳಗೆ ಬ್ರಹ್ಮಾಂಡ ಎಲ್ಲ ಇಡೀ ಬ್ರಹ್ಮಾಂಡನ ಕಾಣಿಸಿಕೊಳ್ಳಿ ಗಾಳ ಇರ್ತದೆ. ಅರ್ಥಾತ್ ಹೆಂಗು ಅಂದ್ರ ಅವನ ಬಟ್ಟಿ ಅವನೊಳಗನೆ ಎಲ್ಲ ಬ್ರಹ್ಮಾಂಡ ತುಂಬಿಟ್ಟಿದೆ. ನನ್ನಲ್ಲಾದರೆ ಅನನ್ಯ ಶರಣ, ನಾನೇ ನಿವಾರಿಸುವೆ ಜನ್ಮ ಮರಣ. ಆದ್ದರಿಂದ ಶರಣಾಗತರಿಗೆ ಶರಣ್ಯ ನಾನೊಬ್ಬನೇ. ಅರ್ಥಾತ್ ಏನು ಅಂದ್ರೆ, ನನ್ನಲ್ಲಾದರೆ ಶರಣ, ನನಗೆ ನೀವು ಶರಣ ಬಂದದ್ದಾದರೆ, ಅರ್ಥಾತ್ ಏನು ನಾನೇ ನಿವಾರಿಸುವೆ, ನನಗೆ ನೀವು ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ ನೀವು ನಮ್ಗೆ ಶರಣ ಬಂದದ್ದಾದರೆ, ಅರ್ಥಾತ್ ಏನು ಶರಣ ಬರೋದ್ರ ಅರ್ಥ ಏನು ಅಂದ್ರೆ, ಶರಣಾಗತಿ ಅಂದ್ರೆ ಏನು ಅಂದ್ರೆ ಸದ್ಗುರುಗಳ ಪಾದದ ಮೇಲೆ ಹಣಿ ಇಟ್ಟು ನಿಶ್ಚಿಂತೆ ಆಗಿ ಬರೋದು ಶರಣಾಗತಿ. ಎಲ್ಲ ವಿಷಯದಲ್ಲೂ ಜಡ್ಡು, ಜಾಪತ್ರಿ, ಶ್ರೀಮಂತಿಕೆ, ಬಡತನ, ತಿನ್ಸು, ಮುಣಸು, ಅರ್ಥಾತ್ ಏನು ಅಂದ್ರೆ ಊಟ, ಉಪವಾಸ, ಅರ್ಥಾತ್ ಪರಿಸ್ಥಿತಿ, ಹೆಂಡತಿ, ಮಕ್ಕಳು, ಪ್ರಪಂಚ, ಮದುವೆ, ಮುಂದುವೆ, ಆತು ಹೋತು, ಬಂತು, ಇಲ್ಲ ಅದ ಎಲ್ಲ ವಿಷಯದಲ್ಲೂ ಬಹುಸಾಹೇಬ್ ನಾನು ಅದನ್ನ ಓದಿದೆ. ಅರ್ಥಾತ್ ಏನು ಅಂದ್ರೆ ಬಹುಸಾಹೇಬರು ಇನ್ನು ಮಕ್ಕಳದ ಎಲ್ಲ ಕಚ್ಚಾ ಅಂತ ಬರ್ತಾರೆ ಶಬ್ದ ಅಲ್ಲ, ಕಚ್ಚಾ ಅನ್ನೋದೇನು ಬರಲ್ಲ. ತಂಚ ಪ್ರಪಂಚ ಅದನ್ನೇ ಕಚ್ಚಾ ಹೋಗ, ಅವ್ರ ಪ್ರಪಂಚ ಇನ್ನೂ ಕಚ್ಚಾ ಆಗಿತ್ತು ಅಂದ್ರೆ ಇನ್ನೂ ಏನೂ ಇಲ್ಲ ಅಂತ ಅರ್ಥ. ಅಂದ್ರೆ ಮಕ್ಕಳ ಮದುವೆ ಇಲ್ಲ, ನೌಕರಿ ಇಲ್ಲ, ಹೆಣ್ಮಕ್ಳ ಮದುವೆ ಇಲ್ಲ, ಗಂಡ್ಮಕ್ಳಿಗೆ ನೌಕರಿ ಇಲ್ಲ, ಪ್ರಪಂಚ ಎಲ್ಲ ಕಚ್ಚಾ ಇದ್ದಾಗಿನು ನಿನ್ನ ಜ್ಞಾನೇಶ್ವರಿ ಬರೆಸುವಾಗ ಬಂತು. ಅವ್ರನ್ನೆಲ್ಲ ಕಟ್ಕೊಂಡು ಗೋಂದಾವರಿ ಒಳಗೆ ಬಂದು ಇರೋದು ಅಂದ್ರೆ, ಅವಾಗ ಗರ್ಸರವ್ರು ಕೇಳಿದ್ರಂತ ಏನು ಅಂತಂದ್ರೆ, ನೀವು ಹೆಂಗೆ ಎಷ್ಟು ಸ್ವಸ್ಥ ಇದ್ದೀರಿ ಅದು. ಅವಾಗ ಅವ್ರು ಹೇಳಿದ್ರಂತ ಏನು ಅಂತ, ನಾವು ಮಹಾರಾಜ ಹೇಳಿದ್ರಿ, ನೀವೆಲ್ಲರೂ ಏನೂ ಕಾಳಜಿ ಮಾಡಬೇಡ್ರಿ ಅಂತ ಹೇಳಿದ್ಬೇಕು, ನಾವು ಎಲ್ಲ ಚಿಂತೆ ಮಾಡ್ರಿ ಅಂತ. ಆದ್ದರಿಂದ ಶರಣಾಗತರಿಗೆ ಶರಣ್ಯ ನಾನೊಬ್ಬನೇ, ಶರಣಾಗತರಿಗೆ ನಾನೊಬ್ಬನ ಶರಣ್ಯಿದ್ದೀನಿ ಅಂತ ತಿಳ್ಕೊಂಡೆ. ಈ ಓವಿ ವಿಷಯದಲ್ಲಿ ಬಾಬಾ ಅವರು ಮುಂದೆ ಹೇಳ್ತಾರೆ 88 ಶರಣ್ಯ ಅಂದರೆ ಶರಣ ಹೋಗಲು ಯೋಗ್ಯನಾದವನು. ಶರಣಾಗತ ಅಂದರೆ ಸಂಪೂರ್ಣ ಅವನ ಸ್ವಾಧೀನನಾಗಿ ಹೋಗುವುದು. ಅದರ ಮೊದಲನೇ ಮೆಟ್ಟಿಲು ಏನೆಂದರೆ ಜೀವನದಲ್ಲಿ ಒದಗಿ ಬಂದದ್ದನ್ನು ಸ್ವೀಕಾರ ಮಾಡಬೇಕು. ಒದಗಿ ಬಂದು ಸ್ವೀಕಾರ ಮಾಡಬೇಕು. ಹಾರ್ಟ್ ಆಪರೇಷನ್ ಮಾಡಬೇಕು ಅಂತ ಮಾಡಿ, ಬ್ರೈನ್ ಆಪರೇಷನ್ ಮಾಡ್ಬೇಕು ಮಾಡಿ, ಪಾಪ ಪ್ರಕಾಶ್ ಮಾಡಿಸೋಳು ಆ ಬೆನ್ನಿನ ಆಪರೇಷನ್ ಮಾಡಲಿಲ್ಲ. ನನ್ನ ಅಭಿಪ್ರಾಯವೇನೆಂದರೆ ಸ್ವೀಕಾರ ಮಾಡುವುದು ಅಗ್ನಿಯಾಗಿರುತ್ತದೆ. ಅದೇನು ಸಾಮಾನ್ಯ ಸ್ವೀಕಾರ ಮಾಡೋದು ಏನ್ ಬರ್ತದೆ ಬರ್ಬೇಕು, ನಮ್ಮ ಸಮಾಧಾನ ನಾನು ಸ್ವೀಕಾರ ಮಾಡಿ ತಯಾರಿದ್ದೀನಿ. ಪ್ರಸಂಗಾನುಸಾರ ಒದಗಿ ಬಂದದ್ದನ್ನು ಶಾಂತವಾಗಿ ಸ್ವೀಕಾರ ಮಾಡುವುದು ಸುಲಭವಾದ ಸಂಗತಿ ಅಲ್ಲ. ದುಡ್ಡಿನ ಹಾನಿ ಆಯಿತು, ಪ್ರಿಯ ಜನರಿಗೆ ಕಾಯಿಲೆ ಆಯಿತು ಅಥವಾ ವಿಯೋಗವಾಯಿತು, ಅದನ್ನು ಸ್ವೀಕಾರ ಮಾಡುವುದು ಸುಲಭವಲ್ಲ. ಒಮ್ಮೆ ಇದು ಸಾಧಿಸಿತೆಂದರೆ ಸಮರ್ಪಣ ಭಾವ ಬರುತ್ತದೆ. ಶರಣಾಗತಿಯಲ್ಲಿ ಸಮರ್ಪಣ ಭಾವ ಇರುತ್ತದೆ, ಆದರೆ ನಮ್ಮ ಕಂಡೀಷನ್ಗಳೇ ಬಹಳ ಇರುತ್ತವೆ. ನಮ್ಮ ಪ್ರತಿಯೊಂದಕ್ಕೂ ಕಂಡೀಷನ್.
ಮದುವೆಯಲ್ಲಿ ಇದೇ ದೊಡ್ಡ ಉಪದ್ವ್ಯಾಪವಾಗಿರುತ್ತದೆ. ಎರಡೂ ಪಕ್ಷದವರ ಕಂಡೀಷನ್ ಬಹಳ ಇರುತ್ತವೆ. ಇಬ್ಬರು ತಮ್ಮ ತಮ್ಮ ಕಂಡೀಷನ್ ಕೊಡಲು ಸಿದ್ಧರಿರುವುದಿಲ್ಲ. ಅರ್ಥಾತ್ ಏನು ಅಂದ್ರೆ ಸ್ವೀಕಾರ ಇಲ್ಲ. ಒಬ್ಬನು ಬಹಳಷ್ಟು ಸೆರೆ ಕುಡಿಯುತ್ತಿದ್ದನು. ಅವನ ಹೆಂಡತಿ ಸ್ಟೇಟ್ ಬ್ಯಾಂಕಿನಲ್ಲಿ ನೌಕರಿ ಮಾಡುತ್ತಿದ್ದರು. ಅವಳಿಗೆ 80,000 ರೂಪಾಯಿ ಸಂಬಳ ಇದ್ದಿತ್ತು. ಗಂಡನಿಗೆ 15,000 ರೂಪಾಯಿ ಸಂಬಳವಿದ್ದಿತ್ತು. ಗಂಡನು ಸೆರೆ ಕುಡಿಯುತ್ತಿದ್ದನು. ಹೆಂಡತಿ ಬಹಳ ಚಹಾ ಕುಡಿಯುತ್ತಿದ್ದಳು. ಅವಳು ರಾತ್ರಿ ಮಲಗುವಾಗ ಥರ್ಮಾಸ್ನಲ್ಲಿ ಚಹಾ ಹಾಕಿಕೊಂಡು ಮಲಗುತ್ತಿದ್ದಳು. ರಾತ್ರಿ ಎಚ್ಚರವಾದೊಡನೆ ಇದನ್ನ ಯಾಕಿಂತ ಓದ್ತಿರ್ತೀನಿ ಅಂತಂದ್ರೆ ಇಲ್ಲೂ ಸಹಿತ ಯಾತ್ರೆ ಆಗಲಿ ಅಂತ ಸೋರಿ ನಡ್ಕೊಂಡು ಕುಂತೀವಿ, ಯಾತ್ರೆ ಆಗಲಿ ಇಲ್ಲ ಎಲ್ಲಾರು ಥರ್ಮಾಸ್ ಒಂದೊಂದು ಕಪ್ಪಿನ ಥರ್ಮಾಸ್ ತಗೊಂಡು ಒಂದು ಚೂರ ಕುಟ್ಕೊಂಡು ಅದಕ್ಕೆ ಇವನು ರಾತ್ರಿ ಸೆರೆ ಕುಡಿದು ಮಲಗುತ್ತಾನೆ. ರಾತ್ರಿ ಎಚ್ಚರವಾಗುವುದೇ ಚಹಾ ಕುಡಿಯುತ್ತಿದ್ದಳು. ಅವಳು ನನಗೆ ಇವರು ರಾತ್ರಿ ಸೆರೆ ಕುಡಿದು ಮಲಗುತ್ತಾರೆ, ಅದರಿಂದ ಹೊಲಸು ವಾಸನೆ ಬರುತ್ತದೆ ಅಂದರು. ಅದಕ್ಕೆ ಇವನು ನನ್ನ ಸೆರೆ ಕುಡಿಯುವುದು ಹೋಗಲಿ ಬಿಡ್ರಿ, ಇವಳಿಗೆ ಚಹಾ ಹೊತ್ತು ನಡೆಯುತ್ತದೆ, ನೀವೇ ಕೇಳಿರಿ ಅಂದನು. ಅದಕ್ಕೆ ನಾನು ನೀವು ಸೆರೆ ಬಿಡಿರಿ ಅಂದರೆ ಇವಳು ಚಹಾ ಕುಡುತ್ತಾಳೆ ಅಂದನು. ಅದಕ್ಕೆ ಅವನು ನೀವೇ ಅದೊಂದನ್ನು ಬಿಟ್ಟು ಬೇರೆ ಏನಾದರೂ ನೀವೇ ಅದೊಂದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿದೆ ಅಂದನು. ಹೀಗೆ ಭಗವಂತನಿಗೆ ಹೇಳಿದ್ರೆ ಹೀಗೆ ನಡೆಯುತ್ತದೆ. ನೀನು ನನ್ನ ಪ್ರಪಂಚದಲ್ಲಿ ಕೆಲಸ ಮಾಡಿಕೊಡು ಅಂದರೆ ನಾನು ನಿನ್ನವನಾಗುತ್ತೇನೆ ಅನ್ನುತ್ತೇವೆ. ನಿಜವಾಗಿ ಪರಮಾತ್ಮನು ಅತ್ಯಂತ ದಯಾಳು ಇರುತ್ತಾನೆ ಹಾಗೂ ಅತ್ಯಂತ ಮರುಗುಳಿಯಾಗಿರುತ್ತಾನೆ. ಇದೊಂದು ವಿಶೇಷವಾದ ಒಂದು ಮರ್ತ ಬಿಡ್ತಾನೆ. ನಿನ್ನ ಕೊಟ್ಟದನ್ನು ಮರ್ತ ಬಿಡ್ತಾನೆ, ಮತ್ತೆ ಇವತ್ತು ಕೇಳಿ ಮರ್ತು ಬಿಡ್ತಾನೆ. ಆದ್ದರಿಂದ ತಮ್ಮದೆಲ್ಲ ನಡೆದಿರುತ್ತದೆ. ಅರ್ಥಾತ್ ನಮ್ದೆಲ್ಲ ನಡೆದ ನಾನೊಬ್ಬನೇ ವಿವಿಧತೆಯಿಂದ, ನಾನೇ ನಾನಾ ಸ್ವಭಾವ ಗುಣಗಳಿಂದ ಜೀವ ಜಗತ್ತಿನ ಪ್ರಾಣ ತರದಿಂದ ವರ್ತಿಸುವೆನು. ನಾನು ಅನೇಕ ಪ್ರಕಾರದಿಂದ ನಾನೇನ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ವರ್ತನೆ ಮಾಡ್ಲಿಕ್ಕತ್ತೀನಿ. ಭೇದ ಭಾವದಿಂದ ನೋಡದೆ ಸಮುದ್ರ ಹಾಗೂ ತೆಗ್ಗನ್ನು ಪ್ರತಿಬಿಂಬ ಅಲ್ಲೇ ನೋಡದೆ ಸಮುದ್ರ ಅಥವಾ ತೆಗ್ಗನ್ನು ಅಂತ ತಿಳ್ಕೊಂಡದ ಅದನ್ನ ನಾನು ತಿದ್ದಿದ್ದೀನಿ. ಭೇದ ಭಾವದಿಂದ ನೋಡದೆ ಸಮುದ್ರ ಹಾಗೂ ತೆಗ್ಗನ್ನು ಪ್ರತಿಬಿಂಬಿಸುವನು ಸೂರ್ಯನು. ನೋಡದೆ ಸಮುದ್ರ ಹಾಗೂ ಅಥವಾ ತೆಗ್ಗನ್ನು ಅಂದ್ರೆ ಏನ್ ಅರ್ಥ ಮಾಡ್ಬೋದು? ನೋಡದೆ ಅಂದ್ರೆ ನಾವು ಬರೆಯವ್ರಿಗೆ ಕಲ್ಪನಾ ಇರ್ತದೆ ಅಂದ್ರೆ ಅದ್ರೊಳಗೆ ಯಾವುದೋ ಒಂದು ವ್ಯತ್ಯಾಸವನ್ನು ನೋಡದೆ ಅಂತ ಓದವರಿಗೆ ಸೂರ್ಯ ಹೆಣ್ಣು ನೋಡಂಗಿಲ್ಪ ಅಂತ ತಿಳ್ಕೊಂಡನು ಅಂತ ಬರ್ತದೆ. ಭೇದ ಭಾವದಿಂದ ನೋಡದೆ ಸಮುದ್ರ ಹಾಗೂ ತೆಗ್ಗನ್ನು ಪ್ರತಿಬಿಂಬಿಸುವನು ಸೂರ್ಯನು. ಅದರಂತೆ ಬ್ರಹ್ಮಾದಿ ಸರ್ವಭೂತಗಳ ಸೂರ್ಯನು ನಾನೇ ಆಗಿರುವನು. ಸೂರ್ಯಗೆ ಭೇದ ಭಾವದ ಏನ್ರಿ? ಇದು ಸಮುದ್ರದ ಇದ್ರೊಳಗೆ ನಾನು ಪ್ರತಿಬಿಂಬ ಹಾಕಿ ಕೆಡಬೇಕು ಅಥವಾ ಸಣ್ಣ ಗುಂಡ್ಯದ ಇದ್ರೊಳಗೆ ನನ್ನ ಪ್ರತಿಬಿಂಬ ಬೀಳಬಾರದು ಅನ್ನುವಂತ ಭಾವ ಇಲ್ಲ. ತುಳಸಿದಾಸರು ಎಷ್ಟು ಸುಂದರ ಉದಾಹರಣೆ ಹೇಳಿದ್ದಾರೆ ಒಂದ್ ಕಡೆಗೆ ಅಂದ್ರ ಯಾವ ರೀತಿಯಾಗಿ ದುಷ್ಟರ ವಿಷಯದಲ್ಲಿ, ಶಿಷ್ಟರ ವಿಷಯದಲ್ಲಿ, ಸಜ್ಜನರ ವಿಷಯದಲ್ಲಿ, ದುರ್ಜನರ ವಿಷಯದಲ್ಲಿ ನಮ್ಮ ಮನಸ್ಸಿನಾಗ ಏನಿರಬಾರ್ದು ಅಂದ್ರ ಹಿಂಗ ರಾಗದ್ವೇಷ ಇರಬಾರ್ದು. ಅರ್ಥಾತ್ ಏನು ಬರೇ ಒಬ್ಬರನ್ನ ಪ್ರೀತಿ ಮಾಡುದು ಒಬ್ಬರನ್ನ ಮಾಡಬಾರ್ದು ಅನ್ನುವಂಥ ಭಾವ ಇರಬಾರ್ದು. ಎಲ್ಲಾ ವಿಷಯದಲ್ಲಿ ಸಮಭಾವ ಇರಬೇಕು ಅನ್ನೋದಕ್ಕ ಅವ್ರು ಏನ್ ಉದಾಹರಣೆ ಹೇಳಿದಾರೆ ಅಂದ್ರ ಕೈ ತುಂಬಾ ಮಲ್ಲಿಗೆ ಹೂ ಹಿಡ್ಕೊಂಡಿವಿ, ಸುಗಂಧಿತವಾಗಿರ್ತಕ್ಕಂಥ ಮಲ್ಲಿಗೆ ಹೂಗಳನ್ನ ನಾವು ಕೈ ತುಂಬಾ ಹಿಡ್ಕೊಂಡು ನಾವು ಭಗವಂತಗೆ ಅರ್ಪಣೆ ಮಾಡಿದ್ವಿ. ಆಮೇಲೆ ಬಲಗೈ ಮೂಸಿ ನೋಡಿದ್ವಿ ಸುಗಂಧ, ಎಡಗೈ ಮೂಸಿ ನೋಡಿದ್ವಿ, ಎರಡೂ ಕೈಗಳು. ಅರ್ಥಾತ್ ಏನು ಅಂದ್ರ ಆ ಮಲ್ಲಿಗೆ ಹೂಗಳು ಇದು ಬಲಗೈ ಪಾಯಿದು ಚಲೋ ಅದ. ಜ್ಞಾನೇಶ್ವರ ಮಹಾರಾಜ ನಾವು ಬಲಗೈ ಪಾಯಿದು ಒಳ್ಳೆ ಉತ್ತಮ ಕೈ ಅದ, ಇದರಿಂದ ಊಟ ಮಾಡ್ತಾರೆ, ಇದರಿಂದ ಪೂಜಾ ಮಾಡ್ತಾರೆ, ಯಜ್ಞಾಗಾದಿಗಳನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಅದು ಒಂದನ್ನು ಸುಗಂಧಿತ ಮಾಡೋನು. ಇದು ಎಡಗೈ ಸುಗಾರ ಇದೇನಿಲ್ಲ, ಇದೇನು ಕುಂಡಿತೊಳ ಕೈ ಇದು, ಇದೇನು ಸುಗಂಧಿತ ಮಾಡೋದು ಬೇಡ ಅಂತ ತಿಳ್ಕೊಂಡು ಅದನ್ನ ಮಲ್ಲಿಗೆ ಹೂವಿನ ಅದನ್ನ ಸುಗಂಧಿತ ಮಾಡೋದು ಬಿಡ್ತದೆ. ಹೆಂಗೋ ಹಂಗೆ ಇರೋದಂದ್ರೆ ಸರ್ವತ್ರ ಸಮಭಾವದಿಂದ ಇರುವುದು ಅಂತ ಹೆಂಗದನು. ಅದರಂತೆ ಬ್ರಹ್ಮಾದಿ ಸರ್ವಭೂತಗಳ ಸೂರ್ಯನು ನಾನೇ ಆಗಿರುವೆನು. ನಾನೇ ಆಗಿರುವೆ ಅರ್ಜುನ. ಈ ತ್ರಿಭುವನದ ಜೀವನ ಸೃಷ್ಟಿ ಕ್ಷಯ ಪ್ರಭವಕ್ಕೆ ಕಾರಣ ನಾನೇ ಆಗಿರುವೆನು. ಎಲ್ಲದಕ್ಕೂ ನಾನು ಮುಖ್ಯ ಕಾರಣ ಇದ್ದೀನಪ್ಪ. ಈ ತ್ರಿಭುವನದ ಸೃಷ್ಟಿ ಸ್ಥಿತಿ ಕ್ಷಯ ಇವತ್ತಕ್ಕೂ ನಾನೇ ಕಾರಣ. ಬೀಜ ಪ್ರಸವಿಸುವುದು ಶಾಖಾ ವೃಕ್ಷ,
ಅವು ಓವಿ ಮರಾಠಿ ಓವಿ ಒಳಗೆ ಶಾಖಾ ಅಂತ ಅದ. ಆದ್ರೆ ಇಲ್ಲಿ ಶಾಖಾ ಅಂತ ಬಂದ್ರೆ ಕ್ಷ ಬರ್ಬೇಕಾಗ. ಆದ್ರಿಂದ ಬೀಜ ಪ್ರಸವಿಸುವುದು ಶಾಖಾ ವೃಕ್ಷ. ಬೀಜದಲ್ಲಿ ವೃಕ್ಷದ ಸಮಾವೇಶ. ಬೀಜದಲ್ಲಿ ವೃಕ್ಷ ಸಮಾವೇಶ ಅಂತಂದ್ರೆ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗುವುದಿಲ್ಲ ಅಂತ. ಬೀಜದಲ್ಲಿ ವೃಕ್ಷದ ಸಮಾವೇಶ, ಅದರಂತೆ ಸಂಕಲ್ಪದಿಂದಲೇ ವಿಶ್ವ ಅಶೇಷ ಪುನಃ ಸಂಕಲ್ಪದಲ್ಲಿ ಸೇರುವುದು. ಅವನ ಸಂಕಲ್ಪನ ಈ ವಿಶ್ವದ ಬೀಜ ಇದ್ದಂಗೆ. ಯಾವ ರೀತಿಯಾಗಿ ಬೀಜದೊಳಗನ ಏನದ ಅಂದ್ರ ಏನಿದೆ ಅಂದ್ರ ಬೀಜದೊಳಗನ ಪಂಕ್ತಿಗಳವ, ಶಾಖೆಗಳವ, ವೃಕ್ಷಗಳವ. ಅದೇ ರೀತಿಯಾಗಿ ಬೀಜದಲ್ಲಿ ವೃಕ್ಷದ ಸಮಾವೇಶ. ಬೀಜನ ಏನ್ ಮಾಡ್ತದ ವೃಕ್ಷವನ್ನು ನಿರ್ಮಾಣ ಮಾಡ್ತದೆ. ಅದೇ ರೀತಿಯಾಗಿ ಬೀಜದಲ್ಲಿ ವೃಕ್ಷದ ಸಮಾವೇಶ, ಬೀಜದೊಳಗನ ವೃಕ್ಷ ಸಮಾವೇಶದ, ಅದರಂತೆ ಸಂಕಲ್ಪದಿಂದಲೇ ವಿಶ್ವ ಅಶೇಷ. ಆ ಭಗವಂತನ ಸಂಕಲ್ಪ ಮಾತ್ರ. ಅವೇನ್ ನೀರ್ ಕೊಡ್ಬೇಕಂತೇನಿಲ್ರಿ. ಶ್ರೀಮದ್ ಭಗವತ ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಅಂತ ನೋಡ್ರಿ, ಅದ್ರೊಳಗನೆ ಹೆಂಗ್ ಹೇಳ್ಯಾರ ನೋಡಿ. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋ ಆಜ್ಞೆಯ ಪ್ರವೃತ್ತಮಾನಸ್ಯ. ಇದ್ರೊಳಗೆ ಬಂದ ವಿಷಯ ತಿಳಿದು ಆ ಶ್ರೀಮದ್ ಭಗವತಃ ಅಂದ್ರ ಆ ಭಗವಂತನ ಮಹಾಪುರುಷನಾಗಿರ್ತಕ್ಕಂಥ ಭಗವಂತನ ಆಜ್ಞೆಯ, ಅವನ ಆಜ್ಞೆ ಆದುದರಿಂದನೇ, ಅವನ ಆಜ್ಞೆಯಿಂದನೇ ಪ್ರವೃತ್ತವಾಗಿರ್ತಕ್ಕಂಥ ಈ ಸೃಷ್ಟಿ ಇರುವಂತ ಸಂಕಲ್ಪವನ್ನ ಹೇಳಿ. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋ ಆಜ್ಞೆಯ, ವಿಷ್ಣುವಿನ ಆಜ್ಞೆಯಿಂದ ಪ್ರವೃತ್ತಮಾನಸ್ಯ ಆ ನಿರ್ಮಾಣವಾಗಿರ್ತಕ್ಕಂಥ ಅನ್ನೋದ್ರಿಂದ ಅದನ್ನೇ ಹೇಳ್ತಾರೆ ಏನು ಅಂದ್ರೆ, ಅದರಂತೆ ಸಂಕಲ್ಪದಿಂದಲೇ ವಿಶ್ವ ಅಶೇಷ ಪುನಃ ಸಂಕಲ್ಪದಲ್ಲಿ ಸೇರುವ ಮಾತ್ರ ಸಂಕಲ್ಪಗಳು ಹೋಗ್ಬಿಡ್ತದೆ. ಈ ರೀತಿ ಜಗದ ನಿಜವಾದ ಸಂಕಲ್ಪ ಅವ್ಯಕ್ತ ವಾಸನಾ ರೂಪ ಕಲ್ಪಾಂತದಲ್ಲಿ ಎಲ್ಲಿ ಅದರ ನಿಕ್ಷೇಪ ಅದೇ ಸ್ಥಾನ ನಾನು ಈ ರೀತಿ ಜಗದ ನಿಜವಾದ ಸಂಕಲ್ಪ ಏನದನು ಅವ್ಯಕ್ತ ವಾಸನಾ ರೂಪ. ಆ ಸಂಕಲ್ಪ ಹೆಂಗದ ಅಂದ್ರೆ, ಸಂಕಲ್ಪ ಯಾಕೆ ಬಂದಪ್ಪ ಭಗವಂತನಲ್ಲೇ ಅಂದ್ರ, ಹಿಂದಿನ ಪ್ರಳಯ ಆದಾಗ ಏನು ಎಲ್ಲಾ ಈ ಜಗತ್ ವಿಶ್ವ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲಾ ಜೀವಗಳು ಅವ್ಯಕ್ತದಲ್ಲಿ ಹೋಗಿ ಆ ಅವ್ಯಕ್ತದಲ್ಲಿ ಹೋಗಿ ಅಂದ್ರೆ ಪ್ರಕೃತಿ ಅದನ್ನ ಅವ್ಯಕ್ತದಲ್ಲಿ ಹಾಕಿ ಆ ಪ್ರಕೃತಿನೂ ಹೋಗಿ ಭಗವಂತನೊಳಗೆ ಲೀನ ಆದ್ರೂ ಸಹಿತ ಜೀವ ಏನಾದ್ರೆ ನಷ್ಟ ಆದ್ರೂ ಏನೋ ಆಗಲಿಲ್ಲ. ಆ ಜೀವ ಭಗವಂತನೊಳಗೆ ವಾಸನಾ ರೂಪದಲ್ಲಿ ಉಳ್ಕೊಂಡು ಒಳಗೆ ಮುಚ್ಚು ಅಂತಿದ್ವಿ ಜೀವ. ಆ ಭಗವಂತನಲ್ಲಿ ವಾಸನಾ ರೂಪದಲ್ಲಿ ಅವೆಲ್ಲ ತುಂಬಿಕೊಂಡಿದ್ದು. ಆಮೇಲೆ ಏನಾಗ್ತದೆ ಅಂತಂದ್ರ, ಕಲ್ಪಾಂತದಲ್ಲಿ ಎಲ್ಲಿ ಅದರ ಈ ರೀತಿ ಜಗದ ಬೀಜವಾದ ಸಂಕಲ್ಪ ಅವ್ಯಕ್ತ ವಾಸನಾ ರೂಪ ಕಲ್ಪಾಂತದಲ್ಲಿ ಎಲ್ಲಿ ಅದರ ನಿಕ್ಷೇಪ ಅದೇ ಸ್ಥಾನ ನಾನು. ಇವೆಲ್ಲ ಕಲ್ಪಾಂತರದಿಂದ ಮಹಾಪ್ರಳಯದಲ್ಲೇ ಇವೆಲ್ಲ ಹೋಗಿದೆ ಹೇಳಿದ್ ನಾನೆಲ್ಲ. ಆ ಪ್ರಕೃತಿಯೊಳಗ ಇದು ಅವ್ಯಕ್ತದೊಳಗೆ ಹೋಗಿ ಸೇರ್ತವೆ. ಇದು ಬ್ರಹ್ಮದೇವರು ಒಂದು ಹಗಲಾತು ಒಂದು ರಾತ್ರಿ ಆತು, ಹಿಂಗ ಅಕ್ಕೋತ ಬ್ರಹ್ಮದೇವರು ಒಂದು 100 ವರ್ಷದ ಆಯುಷ್ಯ ಆಯ್ತು ಅಂದ್ರೆ ಇವೆಲ್ಲ ಕೂಡಿಸಿ ಹೋಗಿ ಆ ಪರಮಾತ್ಮ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದು. ಈ ನಾವು ಅರ್ಥಾತ್ ಈ ವಿಷಯದಲ್ಲೂ ಸಹಿತ ಬಾಬಾ ಅವ್ರದ್ದು ಇನ್ನೊಂದು ವಿಚಾರ. 93ನೇ ಊರಿಯಲ್ಲಿ ಎಷ್ಟೊಂದು ವಿಲಕ್ಷಣ ಅರ್ಥವಿರುತ್ತದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರ ವಾಸನೆಗಳು ಬೇರೆ ಬೇರೆಯಾಗಿರುತ್ತವೆ. ಇತ್ತೀಚೆಗೆ ನಮ್ಮ ವೈಬ್ರೇಷನ್ ಹೊಂದಿರು ಎಂದು ಅನ್ನುತ್ತಾರೆ. ಈ ಹುಡುಗಿನ ತೋರಿಸ್ಲಿಕ್ಕೆ ಹೋದ ಕೂಡಲೇ ಹಿಂದಿನ ಕಾಲದಾಗ ಏನಂತಿದ್ರು ಅಂದ್ರ, ನಮಗೂ ಒಪ್ಪಿಗೆ ಆಗಿದ್ರಿ, ನಮಗೂ ಒಪ್ಪಿಗೆ ಆಗಿದೆ, ಮನಸ್ಸಿಗೆ ಬಂದದ ಅಂತಿದ್ರು. ಈಗ ಹಂಗನಾಗಿಲ್ಲ. ಈಗ ಇಬ್ರು ಹುಡುಗಿನ ತೋರ್ಸ್ಲಿಕ್ಕೆ ಹೋದ್ರು, ಹುಡುಗ ಹುಡುಗಿ ಒಬ್ರಿಗೊಬ್ರು ಅವರು ಮಾತಾಡ್ಕೊತಾರ, ಅಮ್ಮ ಅಪ್ಪ ಮಾತಾಡ್ತದೆ. ಅವಾಗ ಅವ್ರು ಏನ್ ಹೇಳ್ತಾರೆ, ನಾವ್ ಹೇಳ್ರಿ ನಮ್ದು ಅವ್ರದ್ದು ವೈಬ್ರೇಷನ್ ಹೊಂದಿದ್ವು ಅಂತಂದ. ಇದು ಹೊಸ ಶಬ್ದ ಶುರುವಾಗಿದೆ. ಇತ್ತೀಚೆಗೆ ನಮ್ಮ ವೈಬ್ರೇಷನ್ ಹೊಂದಿದವು ಎಂದು ಅನ್ನುತ್ತಾರೆ. ಇಬ್ಬರು ಭಾವಗಳು ಹೊಂದಿದು ಅನ್ನೋದನ್ನ ಅದನ್ನು ಉತ್ತಮ ಹೊಂದಿರುತ್ತವೆ, ಹೊಂದಿರವು ಎಂದು ಅನ್ನುತ್ತಾರೆ. ಮದುವೆ ಹೇಗೆ ನಿಶ್ಚಿತವಾಯಿತು ಎಂದು ಕೇಳಿದರೆ ನಮ್ಮ ವೈಬ್ರೇಷನ್ ಹೊಂದಿರುತ್ತವೆ ಎಂದು ಅನ್ನುತ್ತಾರೆ. ನಮ್ಮ ವೈಬ್ರೇಷನ್ ಹೊಂದಿದು ಅಂತ ಒಂದೇ ರೀತಿಯ ಅರ್ಥದಲ್ಲಿ ಒಂದು ರೀತಿಯ ಅರ್ಥದಲ್ಲಿ ಅದು ಸತ್ಯವೇ ಆಗಿರುತ್ತದೆ.
ಬಣ್ಣ ರೂಪಗಳು ಇಲ್ಲದಿದ್ದು ನಡೆಯುತ್ತದೆ, ವೈಬ್ರೇಷನ್ ಹೊಂದಬೇಕು. ಅಂದ್ರೆ ವಿಚಾರ ಹೊಂದಿದು, ಭಾವನಾ ಹೊಂದಿದು, ನಮ್ಮ ಅಂತರಂಗ ಹೊಂದಿದು, ನಮಗೂ ಇಬ್ಬರಿಗೂ ಮನಸ್ಸಿಗೆ ಬಂತು ಅನ್ನೋ ಭಾವ ಏನದನೋ ಅದನ್ನ ಹಿಂಗೆ ಹೇಳ್ತಾರೆ. ಶತ್ರು ಮಿತ್ರ ಭೂತಿ ವ್ಯಾಘ್ರಹಿ ನ ಖಾತಿ ಸರ್ಪತಯ. ತುಕಾರಾಮ್ ಮಹಾರಾಜರ ಭಂಗವಿರುತ್ತದು ನಿಮಗೇಕೆ ತೊಂದರೆ ಕೊಡುತ್ತದೆ? ಅದರ ಮನಸ್ಸಿನಲ್ಲಿ ನಿಮ್ಮ ಮನಸ್ಸು ಒಂದಾದರೆ, ಅದರ ಮನಸ್ಸು ನಿಮ್ಮ ಮನಸ್ಸು ಒಂದಾದ ಮೇಲೆ ತೊಂದರೆ ಕೊಡುವ ಪ್ರಶ್ನೆ ಬರುವುದಿಲ್ಲ. ಆದ್ರಿಂದ ನಮಗೂ ಇದೊಂದು ವಿಷಯ ಏನಾಗ್ತದೆ ಅಂದ್ರೆ ಚಲೋ ಸಿಗ್ತಿದ್ರು, ನಿಮ್ಮದು ಅವ್ರದ್ದು ವೈಬ್ರೇಷನ್ ಹೊಂದಬೇಕು ನೋಡ್ಬೇಕು. ಮುಖ್ಯವಾಗಿ ಪರಿಸ್ಥಿತಿ ಹೆಂಗಾದ್ರೆ ಸ್ವಲ್ಪ ಹೆಚ್ಚು ಕಡಿಮಿದ್ರು ನಡೀತಾವ. ಬಡತನ ಶ್ರೀಮಂತಿಕೆ ಇರಲಿ, ಅದು ಬಾಕಿವೇನು ಅನಾನುಕೂಲ ಹುಡುಕಿ ಅದ ಬಿಳಿ ಅದ ಅವೆಲ್ಲ ಇಟ್ಕೋಲ್ಲ, ನಡೀತದ. ವೈಬ್ರೇಷನ್ ಹೊಂದಬೇಕು ಅಂತದ್ದು. ಈ ನಾಮರೂಪ ಲೋಪವಾಗಿ ವರ್ಣ ವ್ಯಕ್ತಿ ಇಲ್ಲದಂತಾಗಿ ಜಾತಿಯ ಭೇದ ಕಳೆಯಲಾಗಿ ಆಕಾಶವು ಇಲ್ಲವಾಗುವುದು ನಿರಾಕಾರದಲ್ಲಿ ಅಂತಲ್ಲದು, ಆಕಾಶವು ಇಲ್ಲವಾಗುವುದು ಓವಿಯೊಳಗಿನ್ನದು. ಈ ನಾಮರೂಪ ಲೋಪ ಆಗ್ತವೆ, ವರ್ಣ ವ್ಯಕ್ತಿ ಇಲ್ಲದಂತಾಗ್ತದೆ, ಜಾತಿಯ ಭೇದಂತೂ ಕಳೆದು ಹೋಗ್ತದೆ, ಆಕಾಶವೂ ಹೋಗಿಬಿಡುತ್ತದೆ. ಆ ಸಂಕಲ್ಪ ವಾಸನ ಸಂಸ್ಕಾರ ಮತ್ತೆ ನಿರ್ಮಿಸುವುದಕ್ಕಾಗಿ ಚರಾಚರ ಎಲ್ಲಿ ಆಗಿರುವುದು ಅಮರವ. ಆ ನಿಧಾನವೇ ನಾನು. ಈ ಸಂಕಲ್ಪ, ಈ ವಾಸನ, ಈ ಸಂಸ್ಕಾರ ಮತ್ತೆ ಹುಟ್ಟಿ ಬರೋದಕ್ಕಾಗಿ, ಮತ್ತೆ ನಿರ್ಮಿಸುವುದಕ್ಕಾಗಿ ಚರಾಚರ ಎಲ್ಲಿ ಆಗಿರುವುದೋ ಅಮರ. ಅಲ್ಲೇನದೇನಾಗುದಿಲ್ಲ ಅಂದ್ರೆ ನಷ್ಟ ಆಗುವುದಿಲ್ಲ, ಅಲ್ಲೇ ಕೂತ್ಕೊಂಡಿರ್ತದೆ. ಆ ನಿಧಾನವೇ ನಾನು. ಭಗವಂತ ತನ್ನ ಸ್ವರೂಪವನ್ನ ಈಗ ಅನೇಕ ಭಾವಗಳಿಂದ ಹೇಳ್ತಾ ಇದ್ದಾನೆ. ಅದೇ ರೀತಿಯ ಮುಂದಿನ ಶ್ಲೋಕದಲ್ಲಿಯೂ ಸಹಿತ ತಪಾಮ್ಯಹಂ ವರ್ಷಂ ನಿಗೃಹ್ಣಾಮಿ ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸತ್ಯಾಹಂ. ಹೇ ಅರ್ಜುನ, ಸೂರ್ಯನ ರೂಪದಿಂದ ನಾನು ಉಷ್ಣತೆ ಕೊಡುತ್ತೇನೆ, ನೀರನ್ನು ಶೋಷಿಸುತ್ತೇನೆ, ನಾನೇ ಮತ್ತೆ ಇಷ್ಟಿದ್ರೂ ಸಹಿತ, ಇಷ್ಟು ಕೇಳಿದ ಬಳಕಾದ್ರೂ ಸಹಿತ ನಾವು ಕನಿಷ್ಠ ನಾನ್ ಮಾಡಿದೆ ಅನ್ನೋದನ್ನೇ ಬಿಡಬೇಕು ಅಂತ ಅರ್ಥಾತ್ ಏನು ಅಂದ್ರೆ ಎಲ್ಲ ಭಗವಂತನ ಮಾಡುವುದಂತಿದ್ದಾಗ ಸುಮ್ಮನೆ ನಾನ್ ಮಾಡಿದೆ ನಾನ್ ಮನೆ ಕಟ್ಟಿದೆ. ಹೌದು, ಕಲ್ಲು ಯಾರು ನಿರ್ಮಾಣ ಮಾಡಿದ್ರು, ಮಣ್ಣು ಯಾರು ನಿರ್ಮಾಣ ಮಾಡಿದ್ರು, ಕಟ್ಟಿಗೆ ಯಾರು ನಿರ್ಮಾಣ ಮಾಡಿದ್ರು, ಸುಳ್ಳು ನಾನು ಕಟ್ಟಿದೆ ನಾನ್ ಮಾಡಿದೆ ಅಂತಂದ್ರ ನಾನ್ ಮಾಡಿದೆ ಅನ್ನುವಂತ ದೇಹ ಯಾರು ನಿರ್ಮಾಣ ಮಾಡಿದ್ರು? ಭಗವಂತನ ನಿರ್ಮಾಣ ಮಾಡಿದ. ನಾನು ಚಹಾ ಮಾಡಿ ನೋಡಿ ಹೆಂಗಾಗಿದ್ ನೋಡಿ ಚಹಾ ಅಂತ. ಹೌದು, ಖರೆ ಪೌಡರ್ ಎಲ್ಲಿ ತಂದಿ, ಸಕ್ರೆ ಎಲ್ಲಿ ತಂದಿ, ನಿಮ್ಮ ಮನ್ಯಾಗ ಹಿತ್ತಲ್ದಾಗಿನ ಚಹಾ ಗಿಡ ಹಚ್ಚಿದ. ಅರ್ಥಾತ್ ಏನು ಅಂದ್ರೆ ನಾವೇನ್ ನಮ್ಮ ಮನ್ಯಾಗ ಹಿತ್ತದ ಚಹಾ ಗಿಡ ಹಚ್ಚಿವೆ, ಏನ್ ಮನ್ಯಾಗ ಏನು ಕೊಲೆಯಾಗಿನ ಸಕ್ರೆ ಫ್ಯಾಕ್ಟ್ರಿ ತಂದಿವೆ. ಸಕ್ರೆ ಎಲ್ಲಿಂದೋ ಬಂತು, ಚಹಾ ಪುಡಿ ಎಲ್ಲಿಂದೋ ಬಂತು, ಹಾಲು ಗೋಶಾಲೆಯಾಗಿಂದ ಬಂತು, ಬರ್ಷನ್ ಸಿಲಿಂಡರ್ ಎಲ್ಲಿಂದಲೋ ಬಂದು ಅಂತ ಕೂತ್ಕೊಂಡು, ಮತ್ತು ಈ ಯಾವ ದೇಹದಿಂದ ಮಾಡಿದೆ ಆ ದೇಹದೊಳಗೂ ಭಗವಂತ ಇರೋದ್ರಿಂದ ಈ ಬ್ಯಾಟ್ರಿ ಚಾರ್ಜ್ ಅದ ಅಂತ ತಿಳ್ಕೊಂಡು ಎಲ್ಲ ನಡೆದದ. ಒಂದ್ ವೇಳೆ ಬ್ಯಾಟ್ರಿ ಚಾರ್ಜ್ ಹೋತು ಅಂದ್ರೆ ಚಹಾ ಮಾಡುವಲ್ನಾಗನ ಚಾರ್ಜ್ ಹೋತಪ್ಪ, ಭೂತ ಬಿಡ್ತೆ ಕೆಳಗ. ಮತ್ತ ನಾನ್ ಮಾಡಿದ್ನಿ ಚಹಾ ಹೆಂಗಾಗಿದ್ ನೋಡ್ರಿ, ಉಪ್ಪಿಟ್ಟು ಹೆಂಗಾಗಿದ್ ನೋಡ್ರಿ. ಎಲ್ಲಿ ಆಗಿರುವುದು ಅಮರ ನಿಧಾನವೇ ನಾನು. ಅರ್ಥಾತ್ ಏನು ಅಂದ್ರೆ ಎಲ್ಲಿದೆಲ್ಲ ಶಾಶ್ವತವಾಗಿ ಅದನ್ನು, ಈ ಒಂದು ಎಲ್ಲ ಸೃಷ್ಟಿಯ ಒಂದು ಮೂಲ ಸ್ವರೂಪ ಎಲ್ಲಿ ಅದನ್ನು ಅದೇ ನಾನು. ಅರ್ಥಾತ್ ಸೂರ್ಯನ ರೂಪದಿಂದ ನಾನು ಉಷ್ಣತೆ ಕೊಡುತ್ತೇನೆ, ನೀರನ್ನು ಶೋಷಿಸುತ್ತೇನೆ, ನಾನೇ ಮತ್ತೆ ಮಳೆ ಸುರಿಸುತ್ತೇನೆ. ಅಮರ ವಸ್ತು ಮೃತ್ಯು, ಅದೇ ರೀತಿಯಾಗಿ ಸತ್ ಅಸತ್ ಎಲ್ಲವೂ ನಾನೇ ಆಗಿರುತ್ತೇನೆ ಅನ್ನೋದಕ್ಕೆ ಜ್ಞಾನೇಶ್ವರ ಮಹಾರಾಜರು ಏನೊಂದು 96ರಿಂದ 310 ಓವಿಗಳನ್ನು ಬರೆದಿದ್ದಾರೆ. ಅದನ್ನು ನಾವು ನಾರಾಯಣ ಸಂದರ್ಭದಲ್ಲಿ ಶ್ರವಣ ಮಾಡೋಣ. ನಿಜವಾಗಿಯೂ ಇದನ್ನು ನಾವು ಶ್ರವಣ ಮಾಡ್ಕೋತ ಇದ್ವಿ ಅಂದ್ರೆ ನಿಜವಾದ ನಮ್ಮ ಅಂತಃಕರಣದಲ್ಲಿ ಭಗವಂತನೇ ಎಲ್ಲದಕ್ಕೂ ಮುಖ್ಯ ಕಾರಣ. ಅವನು ಇಷ್ಟಾನಂತ ಇದ್ದೀವಿ, ಅಕಸ್ಮಾತ್ ಅವನು ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಕಡೆಗೆ ಒಂದು ಕ್ಷಣ ಅವನು ಅಲಕ್ಷ್ಯ ಮಾಡಿದ್ರೆ ನಮ್ದು ಏನಾಗ್ತಿತ್ತು ಗೊತ್ತಿಲ್ಲ. ಅರ್ಥಾತ್ ಏನು ಅಂದ್ರೆ ಅವನು ಇಟ್ಟಾನಂತ ಇದ್ದೀವಿ ಅಂತ ಇಟ್ಕೊಂಡು ಅವಂದ ಎಲ್ಲ ಅಂತ ತಿಳ್ಕೊಂಡು ಸಮಾಧಾನದಿಂದ ಅವ್ನು ನಾಮಸ್ಮರಣೆ ಮಾಡ್ಕೋತ ನಾವು ನಮ್ಮ ಆಯುಷ್ಯ ಕಲಿಬೇಕು ಅನ್ನುವಂಥದ್ದೇ ಮುಖ್ಯವಾಗಿ ಜ್ಞಾನೇಶ್ವರ ಮಹಾರಾಜರ ಪ್ರತಿಯೊಂದು ಓವಿಗಳಲ್ಲಿ, ಪ್ರತಿಯೊಂದು ಶಬ್ದದಲ್ಲಿ ಅದೇ ಭಾವವನ್ನು
ಅವ್ರು ಎಷ್ಟೊಂದು ಅರ್ಥಾಧೀನ ಅಂದ್ರೆ ಅಂತಃಕರಣ ಪೂರ್ವಕವಾಗಿ ಇದನ್ನು ಮಾಡಿದಾರು. ಅಂಥ ಮಹಾತ್ಮರು ಆ ಭಗವಂತನ ಕುರಿತು ಪ್ರಾರ್ಥನೆ ಮಾಡುವಾಗಲೂ ಸಹಿತ ಎಷ್ಟೊಂದು ಉದಾರವಾದ ಜಗತ್ತೆಲ್ಲೂ ಶಾಂತಿ ಸಮಾಧಾನ ಹೊಂದಲಿ ಅನ್ನುವಂಥ ಭಾವವನ್ನು ಹೆಂಗೆ ವ್ಯಕ್ತ ಮಾಡ್ಯಾರ ಅನ್ನೋದನ್ನ ನಾವೆಲ್ಲರೂ ಅವರ ಆ ಶಬ್ದಗಳನ್ನು ಅಂತಃಕರಣ ಪೂರ್ವಕವಾಗಿ ನಾವು ಅಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಏನು ಅಂದ್ರೆ ಈಗ ಈ ವಿಶ್ವಾತ್ಮಕ ದೇವರನ್ನು ಈ ವಾಕ್ಯಜ್ಞದಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ, ವಾಪತಿಮಿರ ವಿಶ್ವಕಾಣಲಿ, ಸ್ವಧರ್ಮ ಭಾಸ್ಕರ ಪಡೆಯಲಿ, ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಗಟ್ಟಿಯಾಗಲಿ ಜನರಿಗೆ, ಸಜಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ಲಾವಲೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ, ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು, ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय. समर्थ सद्गुರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ, ಅವರು ನಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿ ಪಡೆದಂತಹ ನಿಷ್ಠೆಯನ್ನು ಕೊಡಲಿ ಎಂದು ತಿಳ್ಕೊಂಡು, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.